ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ತಂತು ಕಾದಂಬರಿಯ ಕಳೆದ ಬಾರಿ ನಾವು ಆ, ಹೊನ್ನತ್ತಿ ಹೇಮಂತ ಎಲ್ಲಿಗೆ ಬಂದದ್ದು, ಕಾಂತಿ ಮತ್ತು ಮತ್ತಿಬ್ಬರು ಜೊತೆಯಾಗಿ ಸಂಗೇರಿಗಳಿಗೆ ಆ ಬಳಿಕ ಹರಿಶಂಕರ್ ಫಾರಿನ್ನಿಂದ ಬಂದ ಆಗಿದ್ದು ಇದರ ಜಾನ್ ಇವರ ಮುಂದಿನ ಭಾಗ. ಆ ಸಲದ ಬೇಸಿಗೆ ವಿಪರೀತವಾಯಿತು. ಏಪ್ರಿಲ್ ತಿಂಗಳ ನಡುಭಾಗಕ್ಕೆ 44-45 ಡಿಗ್ರಿ ಸೆಲ್ಸಿಯಸ್ ಏರಿತ್ತು. ಇನ್ನು ಮೇ ಜೂನ್ಗಳಲ್ಲಿ ಎಷ್ಟು ಮುಟ್ಟುತ್ತದೆಯೋ ಎಂದು ಎಲ್ಲರೂ ಆತಂಕ ಪಡತೊಡಗಿದರು. ಬೀದಿಯಲ್ಲಿ ಬಿಸಿಲೇ ಬೀಳದ ಸಣ್ಣ ಸಣ್ಣ ಓಣಿಗಳ ಹಳೆ ದಿಲ್ಲಿಯಲ್ಲಿದ್ದ ಗುರುಗಳ ಮನೆಯಲ್ಲೂ ಕೂಡ ತಂಪು ಇರಲಿಲ್ಲ. ಅಂಗೈಯಲ್ಲೆಲ್ಲ ಬೆವರು ಜಿನುಗಿ ಸಿತಾರಿನ ತಂತಿಗಳಿಗೆ ಮೆತ್ತಿಕೊಂಡು ಮನಸ್ಸು ವಿಮಗ್ನವಾಗುವ ಸ್ಥಿತಿಗೆ ಬರುತ್ತಿತ್ತು. ಗುರುಗಳಿಗೆ ಇದು ದೊಡ್ಡ ವಿಘ್ನ ಎನಿಸುತ್ತಿರಲಿಲ್ಲ. ತಾವು ಕಲಿತಾಗ ಬಾರಿಸುತ್ತಿದ್ದ ಇಷ್ಟು ವರ್ಷ ಬೇಸಿಗೆ ಇರಲಿಲ್ಲವೇ, ಸೆಕೆ ಇರಲಿಲ್ಲವೇ? ಆದರೂ ತಾವು ಬಾರಿಸುತ್ತಿರಲಿಲ್ಲವೇ? ಸಿತಾರು ಬಾರಿಸುವಾಗ ಫ್ಯಾನ್ ಹಾಕಿಕೊಳ್ಳುವಂತೆಯೂ ಇಲ್ಲ. ಒಂದೇ ಸವನೆ ಹೊಡೆಯುವ ಗಾಳಿಯು ಸೂಕ್ಷ್ಮ ಸ್ಪಂದಕ ತಂತಿಗಳ ಬಿಗಿಯನ್ನು ಇಳಿಸಿಬಿಡುತ್ತದೆ. ಗುರುಗಳ ಮನೆಯಲ್ಲಿ ಬಾರಿಸುವಾಗ ಒಂದು ತರ, ಅಲ್ಲಿಂದ ಮನೆಗೆ ಬಂದು ಅಭ್ಯಾಸ ಮಾಡುವಾಗ ಹೇಮಂತನಿಗೆ ಇನ್ನಷ್ಟು ಕಷ್ಟವಾಗುತ್ತಿತ್ತು. ಅದು ಬಿಸಿಲೇ ಬೀಳದ ಹಳೆಯ ಕಾಲದ ಮೇಲುಮಹಡಿ ಇರುವ ಮಣ್ಣಿನ ಕಟ್ಟಡ. ಆದ್ದರಿಂದ ಇದ್ದದರಲ್ಲಿ ವಾಸಿ. ವಸಂತ ವಿಹಾರದ ತೆಳು ಮೇಲ್ಚಾವಣಿಯ 9 ಅಂಗುಲ ದಪ್ಪದ ಇಟ್ಟಿಗೆ ಕಟ್ಟಡವು ಬೇಗ ಕಾಯ್ದು ಉರಿಯುತ್ತಿತ್ತು. ಹವಾನಿಯಂತ್ರಕ ಒಂದೇ ಇದಕ್ಕೆ ತಕ್ಕ ಪರಿಹಾರ. ಮನೆಯಲ್ಲಿ ಒಂದು ಹವಾನಿಯಂತ್ರಕವಿದೆ. ತಂದೆಯವರ ಮಲಗುವ ಕೋಣೆಗೆ ಜೋಡಿಸಿದ್ದಾರೆ. ತಂದೆಯವರು ಬೆಳಿಗ್ಗೆ 10 ಗಂಟೆಗೆ ಚಾಲು ಮಾಡಿಕೊಂಡು ಹಗಲು ರಾತ್ರಿ ಕೋಣೆಯಲ್ಲಿರುತ್ತಾರೆ. ಒಳಗೆ ಇದ್ದು ಓದಿ ಬರೆದು ಮಾಡುತ್ತಾರೆ, ವಿಶ್ರಮಿಸಿಕೊಳ್ಳುತ್ತಾರೆ. ಯಾಕೆ ತಡೆಯಲು ಅಸಾಧ್ಯವಾದಾಗ ಅವನು ಒಳಗೆ ಹೋಗಿ ಕೂತು ಏನಾದರೂ ಓದಿಕೊಳ್ಳುತ್ತಾರೆ ಅಥವಾ ಮಲಗಿರುತ್ತಾರೆ. ತಾನು ಅದರೊಳಗೆ ಹೋಗಿ ಕೂತು ಸಿತಾರ್ ಸಾಧನೆ ಮಾಡಿಕೊಳ್ಳುವಂತಿಲ್ಲ. ತಂದೆಯವರಿಗೆ ತೊಂದರೆಯಾಗುತ್ತದೆ. ಇನ್ನೊಂದು ಕೊಳ್ಳಲು 20,000 ಬೇಕು. ಅಲ್ಲದೆ ಕೋಣೆಯ ಕಿಟಕಿ ಬಾಗಿಲುಗಳನ್ನು ತಕ್ಕ ರೀತಿಯಲ್ಲಿ ಪ್ಯಾಕ್ ಮಾಡಿಸಬೇಕು. 20,000 ಕೊಟ್ಟರೂ ವಿದ್ಯುತ್ ಬಿಲ್ ತಿಂಗಳಿಗೆ 200 ಹೆಚ್ಚು ಬರುತ್ತದೆ. ನಿವೃತ್ತ ಜೀವನ ನಡೆಸುತ್ತಿರುವ ತಂದೆಯವರಿಗೆ ಈ ಹೆಚ್ಚು ಭಾರವನ್ನು ಹೇರಲು ಅವನ ಮನಸ್ಸು ಬರುವುದಿಲ್ಲ. ಒಂದು ದಿನ ಕಾಂತಿ ಕೇಳಿದಳು, ಈ ಶೆಕೆಯಲ್ಲಿ ಸಾಧನೆ ಸಾಧ್ಯವಾಗುತ್ತಿದೆಯೇ? ಮಧ್ಯಾಹ್ನ ಆಟೋದಲ್ಲಿ ಕೂತು ಸಹ ಓಡಾಡಬೇಡ. ಗುರುಗಳ ಮನೆಯಿಂದ ನೀನು ಮನೆಗೆ ಬರುವಾಗ 1 ಗಂಟೆಯಾಗಿರುತ್ತೆ. ಎಲ್ಲಿ ಸನ್ಸ್ಟ್ರೋಕ್ ಆಗಿಬಿಡುತ್ತೋ ಅಂತ ನನಗೆ ಎಷ್ಟು ಆತಂಕವಾಗಿರುತ್ತೆ ಗೊತ್ತಾ? ನೀನು ಮನೆಗೆ ಬಂದೆಯಾ ಅಂತ ಫೋನ್ ಮಾಡಿ ಕೇಳೋ ಮನಸ್ಸಾಗುತ್ತೆ. ಆದರೆ ಫೋನ್ ನಿಮ್ಮ ತಂದೆಯ ಕೋಣೆಯಲ್ಲಿದೆ. ದಿನ ನಾನು ನಿನಗೆ ಒಂದೇ ಹೊತ್ತಿನಲ್ಲಿ ಫೋನ್ ಮಾಡಿದರೆ ಅವರಾದರೂ ಏನು ತಿಳಿದುಕೊಂಡಾರು? ಹಳೆ ಮನೋಧರ್ಮದವರು ಅಂತ ಮಾಡ್ತಿಲ್ಲ. ಯಾವುದಾದರೂ ಗಿರಿಧಾಮಕ್ಕೆ ಹೋಗೋ ಬಯಕೆ ಆಗುತ್ತೆ. ಆದರೆ ಗುರುಗಳ ಮಾರ್ಗದರ್ಶನ ಬಿಟ್ಟು ಹೋದರೆ ಸರಿಯಲ್ಲ ಅಂತ ಸುಮ್ಮನಿದ್ದೀನಿ. ನಮ್ಮ ತಬಲದ ನಿಯಾಜ್ಗೆ ಆಕಾಶವಾಣಿಯಲ್ಲಿ ಕೆಲಸ ಸಿಕ್ಕೋ ಸಂಭವವಿದೆ. ಸಿಕ್ಕಿದರೆ ಭೂಪಾಲಿಗೆ ಪೋಸ್ಟ್ ಮಾಡ್ತಾರಂತೆ. ಅವನು ಹೋದರೆ ಇಷ್ಟು ದಿನ ಇಷ್ಟು ಹೊತ್ತು ತಾತಿ ಕೊಡೋದು ಸಿಕ್ಕೋದು ಕಷ್ಟ. ಗುರುಗಳು ಅವನಿರೋ ತನಕ ದಿನವೂ ಬಿಡದೆ ರಿಯಾಜ್ ಮಾಡು ಅಂತಾರೆ. ನನಗಂತೂ ಎಷ್ಟೋ ಸಲ ಜೋಗಿಗುಡ್ಡದ ನೆನಪು ಬಾಧಿಸುತ್ತೆ. ಒಂದು ದಿನ ಕೂಡ ಶೆಕೆ ಇರಲಿಲ್ಲ. ಬೇಸಿಗೆ ಅನ್ನುವ ಋತು ವ್ಯತ್ಯಾಸವೇ ಅಲ್ಲಿ ಆಗುವುದಿಲ್ಲ. ಇಲ್ಲಿಗೆ ಬಂದ ಮೇಲೂ ಜೋಗಿಗುಡ್ಡದ ನೆನಪು ಬರುತ್ತಾ? ಅವಳ ಧ್ವನಿಯಲ್ಲಿ ಅಪ್ರಸನ್ನತೆ ಒಡೆದು ಕಂಡಿತು. ಅದು ಅವನಿಗೆ ಅರ್ಥವಾಯಿತು. ಅವಳ ಅರ್ಥ ಅವನಿಗೆ ಪೂರ್ತಿ ಆಗಲಿಲ್ಲ. ಶಾಸ್ತ್ರೀಯ ಕಲೆಗಳಿಗೆ ದಿಲ್ಲಿ ಅಥವಾ ಇಂಥ ದೊಡ್ಡ ನಗರಗಳೇ ಫಲವತ್ತಾದ ಜಾಗ, ರಾಜಾಶ್ರಯ ಅಥವಾ ಉದ್ಯಮಿಗಳ ಆಶ್ರಯ ಅಥವಾ ದೊಡ್ಡ ಮೊತ್ತದ ಟಿಕೆಟು ಕೊಂಡು ಬಂದು ಪ್ರೋತ್ಸಾಹಿಸುವ ಸಾವಿರಾರು ಜನ ರಸಿಕರ ಆಶ್ರಯವು ದೊಡ್ಡ ಪಟ್ಟಣಗಳಲ್ಲದೆ ಜೋಗಿಗುಡ್ಡ ಹಾಲುಕರೆಯಂತ ಹಳ್ಳಿಯಲ್ಲಿ ಎಲ್ಲಿ ಬರಬೇಕು? ಕಲೆಯು ಅಭಿಜಾತವಾಗುವುದಕ್ಕೂ ದೊಡ್ಡ ನಗರವನ್ನು ಸೇರುವುದಕ್ಕೂ ಇಂಥ ಸಾಮಾಜಿಕ ಸಂಬಂಧವಿರುತ್ತದೆ ಎಂದು ಅವನು ಅರ್ಥ ಮಾಡಿಕೊಳ್ಳುತ್ತಿದ್ದ. ಕಾಂತಿಯ ತೀರ ವೈಯಕ್ತಿಕ ನೆಲೆಯ ಅರ್ಥದ ಹೊಳವು ಅವನಿಗೆ ಸ್ವಲ್ಪವೂ ಆಗುತ್ತಿರಲಿಲ್ಲವೆಂದಲ್ಲ, ಆದರೆ ಅದರ ಪೂರ್ಣ ಆಳ ಗ್ರಹಿಕೆಗೆ ಬರಲಿಲ್ಲ. ಅವನಿಗೊಂದು ಹವಾನಿಯಂತ್ರಿತ ಕೋಣೆಯ ವ್ಯವಸ್ಥೆ ಮಾಡಲು ಅವಳು ನಿಶ್ಚಯಿಸಿದಳು. ತನ್ನ ಮನೆಯಲ್ಲಿಯೇ ಬಂದು ಹಗಲೆಲ್ಲ ಅಭ್ಯಾಸ ಮಾಡು ಎಂದು ಹೇಳುವ ಮನಸ್ಸು ಬಂತಾದರೂ ಅವನು ದಿನ ಇಲ್ಲಿಗೆ ಬಂದರೆ ರಜನಿಗೆ ಗೊತ್ತಾಗುತ್ತೆ. ಅವಳು ಇದರ ಮೇಲೆ ಕತೆ ಹೆಣೆದು ಹೇಗೆ ತಿರುಗಿಸಿಯಾಳೋ ಎಂಬ ಎಚ್ಚರ ಹುಟ್ಟಿತು. ಅವನು ಅದಕ್ಕೆ ಒಪ್ಪದೆ ಇರಬಹುದು ಎಂದು ಯೋಚಿಸಿ ಅದನ್ನು ಕೈಬಿಟ್ಟಳು. ಫ್ಯಾಕ್ಟರಿಯಲ್ಲಿ ಅಣಿಮಾಡಿಕೊಳ್ಳುವಂತ ಜಾಗವಿಲ್ಲ ಎಂದು ಹುಡುಕುತ್ತಿರುವಾಗ ಶೀತಲಳ ಮನೆಯ ನೆನಪಾಯಿತು. ಹಗಲೆಲ್ಲ ಖಾಲಿ ಇರುತ್ತೆ, ಹವಾನಿಯಂತ್ರಕವೂ ಇದೆ. ಯಾಕಾಗಬಾರದು? ಬೇಗದ ಕೈ ಕೊಡು ಎಂದು ಕೇಳಬೇಕು ಎಂದು ನಿಶ್ಚಯ ಮಾಡಿದ 5 ನಿಮಿಷದಲ್ಲಿ ಅವಳು ಅದನ್ನು ಹೇಗೆ ಅರ್ಥ ಮಾಡಿಕೊಂಡಾಳೆಂಬ ಆತಂಕ ಶುರುವಾಯಿತು. ಹೇಮಂತ್ ಇಲ್ಲಿಗೆ ಬಂದು ನಾನು ಅವನ ಜೊತೆಯಲ್ಲಿ ತಿರುಗಾಡಲು ಶುರುವಾದ ಮೇಲೆ ಅವಳು ಕಸಿವಿಸಿಗೊಳ್ಳುತ್ತಿದ್ದಾಳೆ. ಅವಳಲ್ಲಿ ನನಗಿದ್ದ ನಿಷ್ಠೆ ಶಿಥಿಲವಾಗಿದೆ ಎಂದು ಭಾವಿಸಿದ್ದಾಳೆ. ಈಗ ಅವನ ಅಭ್ಯಾಸಕ್ಕೆಂದು ಮನೆಯ ಬೀಗದ ಕೈ ಕೊಡುವಂದರೆ ಬೇರೆ ಅರ್ಥವನ್ನೇ ಮಾಡಿಕೊಳ್ಳುತ್ತಾಳೆ. ನಾನು ಅವಳು ಇಬ್ಬರು ಅವಳ ಮನೆಯ ಲಾಂಜಿನಲ್ಲಿ ಸೋಫಾದ ಮೇಲೆ ಕುಳಿತಾಗ ತುಂಬಾ ಭಾವುಕಳಾಗಿ ನನ್ನ ಕೈ ಹಿಡಿದು ಕ್ರಮೇಣ ನನ್ನನ್ನು ತಬ್ಬಿಕೊಂಡು, ಕಾಂತಿ, ಹಣಕಾಸು ಮುಖ್ಯವಲ್ಲ. ಭಾರಿ ಸಂಪಾದಿಸಿ ನನಗೇನೂ ಆಗಬೇಕಿಲ್ಲ. ನಿನ್ನ ಸ್ನೇಹ ಮುಖ್ಯ.
ಯಾವತ್ತೂ ಸ್ನೇಹ ಕಡಿಮೆಯಾಗುವುದಿಲ್ಲ ಅಂತ ನೀನು ಆಣೆ ಮಾಡಬೇಕು ಎಂದು ಕಿವಿಯಲ್ಲಿ ಪಿಸುಗುಟ್ಟುತ್ತಿದ್ದಳು. ಅನಂತರ ಪ್ರಣಯ ತುಂಬಿದ ಭಾವದಿಂದಲೇ ನನ್ನ ತುಟಿಗೆ ಎಷ್ಟು ಒತ್ತಿ ಮುತ್ತಿಡುತ್ತಿದ್ದಳು. ನನಗೆ ಅಸಹ್ಯ. ಆದರೂ ಸಹಿಸಿಕೊಂಡು ಸುಮ್ಮನಿದ್ದರೆ ಯಾಕೆ ಒಂದು ದಿನವೂ ನೀನು ನನಗೆ ಪ್ರತಿಚುಂಬನ ಕೊಟ್ಟಿಲ್ಲ ಎಂಬ ತಗಾದೆ. ತಿಳಿಯಲಿಲ್ಲ ಎಂಬಂತಹ ನನ್ನ ನಟನೆ. ಎಷ್ಟೋ ದಿನ ಹೀಗೆ ಮಾಡಿದ ಮೇಲೆ ಅವಳೇ ಆ ಪ್ರಯತ್ನವನ್ನು ಕೈಬಿಟ್ಟು ಬರೀ ಕೈ ಹಿಡಿದು ಕೂರುತ್ತಾಳೆ. ಅಷ್ಟರ ಮಟ್ಟಿನ ನಿಕಟ ಭಾವದಲ್ಲಿ ನನಗೂ ನೆಮ್ಮದಿ ಇದೆ. ಈಗ ಹೇಮಂತನಿಗೆ ಅಂತ ಬೀಗದ ಕೈ ಕೇಳಿದರೆ ಏನು ತಿಳ್ಕೊಂಡಾಳು? ಏನೆಂದಾಳು? ಏನಾದರೂ ಅಂದರೆ ನಿನ್ನ ಕೊಳಕು ಊಹೆಗೆ ಬಿರಟೆ ಹಾಕು. ಅದನ್ನು ಬಿಟ್ಟು ಗಂಡು ಹೆಣ್ಣಿನ ಸಂಬಂಧ ಸಾಧ್ಯವೇ ಇಲ್ಲ ಅಂತೀಯೇನು? ನೀನೆಂತಹ ಆಧುನಿಕ ಹೆಂಗಸು ಅಂತ ದಬಾಯಿಸಿದರೆ ಸರಿ ಎಂದು ನಿಶ್ಚಯಿಸಿದಳು. ಆ ಸಂಜೆ ವಿಷಯ ತಿಳಿಸಿ ಬೀಗದ ಕೈ ಕೇಳಿದಾಗ ಅವಳು ಹೆಚ್ಚು ಪ್ರಶ್ನೆಗಳನ್ನು ಕೇಳಲಿಲ್ಲ. ತಕ್ಷಣ ಬೀಗದ ಕೈಯನ್ನು ಕೊಡಲೂ ಇಲ್ಲ. ಮನಸ್ಸಿನ ಭಾವನೆ ಆಲೋಚನೆಗಳನ್ನು ಒಳಗೆ ಅದುಮಿಕೊಳ್ಳುತ್ತಿರುವುದು ಇವಳಿಗೆ ಅರ್ಥವಾಯಿತು. ಮತ್ತೆ ಈ ಮಾತನಾಡದೆ 8 ಗಂಟೆಗೆ ಮನೆಗೆ ಹೊರಟು ಹೋದಳು. ಕೊಡಲಿಲ್ಲ. ನಾನು ನಿರೀಕ್ಷಿಸಿದ ದಿಕ್ಕಿನಲ್ಲಿ ಅರ್ಥ ಮಾಡಿಕೊಂಡಳು ಎನ್ನಿಸಿದಾಗ ಕೇಳಿದ್ದಕ್ಕಾಗಿ ಖೇದವೆನ್ನಿಸಿತು. ನನ್ನ ಸ್ನೇಹಿತೆ ಶೀತಲ್ ಇಷ್ಟು ಸಣ್ಣವಳು ಎಂದುಕೊಂಡಿರಲಿಲ್ಲ ಎಂದು ತನ್ನೊಳಗೆ ಖೇದಪಟ್ಟಳು. ಆದರೂ ಅವಳೊಡನೆ ವ್ಯವಹಾರ ಮಾಡಬೇಕು, ಮುಂದುವರಿಸಬೇಕು ಎಂದು ಮನಸ್ಸಿಗೆ ಹೇಳಿಕೊಳ್ಳುತ್ತಿರುವಾಗ ತಾನು ಹೇಮಂತನಿಗೆ ಪ್ರತಿ ತಿಂಗಳು ಹಣ ಕೊಡುತ್ತಿರುವುದನ್ನು ಸದ್ಯ ಅವಳ ಕೈಯಲ್ಲಿ ಹೇಳಲಿಲ್ಲ ಎಂಬ ಸಮಾಧಾನ ಕಾಣಿಸಿತು. ನಾಳೆಯ ಹೊತ್ತಿಗೆ ಅವನಿಗೊಂದು ಹವಾನಿಯಂತ್ರಿತ ಕೋಣೆಯ ವ್ಯವಸ್ಥೆ ಮಾಡಿಯೇ ಮಾಡ್ತೀನಿ, ಬಿಡೋದಿಲ್ಲ ಎಂಬ ನಿಶ್ಚಯದಿಂದ ನಿದ್ರೆ ಮಾಡಿದಳು. ಬೆಳಿಗ್ಗೆ ಎದ್ದು ಅದೇ ಆಲೋಚನೆಯಲ್ಲಿ ಹಲ್ಲುಜ್ಜುತ್ತಿರುವಾಗ ಫೋನ್ ಬಾರಿಸಿತು. ಸರಸರನೆ ಬಾಯಿ ಮುಕ್ಕಳಿಸಿ ಹೋಗಿ ರಿಸೀವರ್ ಎತ್ತಿಕೊಂಡರೆ ಅವಳು, ಏಯ್, ನಾನು ಫ್ಯಾಕ್ಟ್ರಿಗೆ ಎಷ್ಟೊತ್ತು ಬರ್ತಿ? ನನ್ನ ಆಫೀಸಿಗೆ ಹೋಗುವ ದಾರಿಯಲ್ಲಿ ಡುಪ್ಲಿಕೇಟ್ ಕೀ ತಂದುಕೊಡ್ತೀನಿ ಅಂದಳು. ಇವಳಿಗೆ ಆಶ್ಚರ್ಯ. ಬೇಡ ಬಿಡು, ಅವರಿಗೆ ಬೇರೆ ವ್ಯವಸ್ಥೆಯಾಗಿದೆ. ಅವರ ಒಬ್ಬ ಸ್ನೇಹಿತರು ತಮ್ಮ ಮನೆಗೆ ಬಂದು ಅಭ್ಯಾಸ ಮಾಡಿ ಅಂತ ಕರೆದಿದ್ದಾರಂತೆ. ಎಂದ್ರೆ ಇಷ್ಟು ಬೇಗ ಯಾಕೆ ಮನಸ್ಸು ಬದಲಾಯಿಸ್ತೀನಿ ನೀನು? ಒರಿಜಿನಲ್ ಡುಪ್ಲಿಕೇಟ್ ಎರಡನ್ನೂ ಯಾರು ಪರ್ಸ್ನಲ್ ಇಟ್ಕೊಂಡಿರ್ತಾರೆ? ಮನೆಗೆ ಬಂದು ಅದು ಎಲ್ಲಿದೆಯೋ ಹುಡುಕಿ ತಂದ್ಕೊಡೋಣ ಅಂದ್ರೆ ಅವರಿಗೆ ಆಗೋಲ್ಲ ಅಂತ ಹೇಳಿದೀಯಾ? ನನ್ನನ್ನ ಹೀಗೆ ಗುಂಡಿಗೆ ಬೀಳಿಸಬಾರದು ನೀನು. ಹೇಮಂತ್ ಆದ್ರೂ ನನ್ನನ್ನ ಏನಂತ ತಿಳಿದುಕೊಂಡಾರು ಎಂದಳು. ಕಾಂತಿಗೆ ಸಮಾಧಾನವಾದದ್ದು ಮಾತ್ರವಲ್ಲ, ಮನಸ್ಸು ತುಂಬಿ ಬಂತು. ಯು ಆರ್ ಎ ಸ್ವೀಟ್ ಗರ್ಲ್ ಎಂದಳು. ತಕ್ಷಣ ಹೇಮಂತ್ ಮನೆಗೆ ಫೋನ್ ಮಾಡಿದಳು. ಅವನು ಹೊರಡಲು ಸಿದ್ಧನಾಗಿದ್ದ. ಹೇಳಿದಳು, ಗುರುಗಳ ಮನೆಯಿಂದ ಹಿಂದಿರುಗಿ ಊಟ ಮಾಡಿದ ತಕ್ಷಣ ಒಂದು ಆಟೋ ಹಿಡಿದು ನನ್ನ ಫ್ಯಾಕ್ಟ್ರಿಗೆ ಬಾ. ಶೀತಲ್ ಮನೆಯ ಬೀಗದ ಕೈ ಈಸ್ಕೊಂಡಿದ್ದೀನಿ, ಕರ್ಕೊಂಡು ಹೋಗಿ ಬಿಡ್ತೀನಿ. ಏರ್ ಕಂಡೀಷನಲ್ಲಿ ರಾತ್ರಿ 8ರ ತನಕ ಅಭ್ಯಾಸ ಮಾಡು. ಈಗ ಏನು ಮಾತಾಡಬೇಡ. ನಾಳೆಯಿಂದ ಹೇಗೆ ಅನ್ನೋದನ್ನ ಎದುರಿಗೆ ಹೇಳ್ತೀನಿ. ಮಧ್ಯಾಹ್ನ 2 ಗಂಟೆಗೆ ಅವನು ಬಂದ ತಕ್ಷಣ ಸಿತಾರನ್ನು ಹಿಂದಿನ ಸೀಟಿನಲ್ಲಿರಿಸಿ ಅವನನ್ನು ಎಡಪಕ್ಕಕ್ಕೆ ಕೂಡಿಸಿಕೊಂಡು ಕಾರನ್ನು ನಡೆಸಲು ಶುರು ಮಾಡಿದ ಅರ್ಧ ನಿಮಿಷದಲ್ಲಿ ಹವಾನಿಯಂತ್ರಕವನ್ನು ಚಾಲು ಮಾಡಿದಳು. ಗ್ರೇಟರ್ ಕೈಲಾಶ್ಗೆ ಹೋಗುವ ದಾರಿಯಲ್ಲೇ ಹೇಳಿದಳು, ನಾಳೆಯಿಂದ ಒಂದು ಕೆಲಸ ಮಾಡು. ಇಂಥ ಹೊತ್ತು ಅಂತ ಒಂದು ಖಚಿತವಾದ ಸಮಯ ಹೇಳು. ನಾನು ತುರ್ಕ್ಮಾನ್ ಗೇಟಿನ ಹತ್ತಿರಕ್ಕೆ ಕಾರ್ ತಗೊಂಡು ಬರ್ತೀನಿ. ಏರ್ ಕಂಡೀಷನರ್ ಹಾಕಿಕೊಂಡು ಶೀತಳ ಮನೆಗೆ ಬಿಟ್ಟು ಬಿಡ್ತೀನಿ. ಇನ್ನು ಮುಂದೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರಲ್ಲ ಅಂತ ಅಮ್ಮನಿಗೆ ಹೇಳು. ನಾನು ಸ್ವಲ್ಪ ತಂದಿರ್ತೀನಿ. ಶೀತಳ ಮನೆಯಲ್ಲಿ ನಿನಗೆ ಊಟ ಮಾಡಿಸಿ ಏರ್ ಕಂಡೀಷನರ್ ಹಾಕಿಬಿಟ್ಟು ವಾಪಸ್ ಬರ್ತೀನಿ. ನಿನ್ನ ಪಾಡಿಗೆ ನೀನು ತಂಪಾಗಿ ಅಭ್ಯಾಸ ಮಾಡಿಕೊ. ನನಗೋಸ್ಕರ ಎಷ್ಟು ಅಂತ ಕಾರ್ ನಡೆಸ್ತಿ? ಮಾಡೋ ಕೆಲಸ ಬಿಟ್ಟು ಅವನು ಸಂಕೋಚದಿಂದ ಹೇಳಿದ. ಅಷ್ಟರಲ್ಲಿ ಕಾರಿನ ಒಳಗಿನ ಹವಾ ತಂಪಾಗುತ್ತಿತ್ತು. ನಿನಗೋಸ್ಕರ ಅಂತ ಜಂಬ ಪಡಬೇಡ. ತಾರಿಗೋಸ್ಕರ ನಾನು ಮಾಡೋದು. ಈ ನರಕ ಧಗೆಗೆ ಅದರ ಬುರುಡೆ ಬಿರುಕು ಬಿಟ್ಟಿತ್ತು, ತಂತಿ ಕರಗಿ ಹೋಗಿತ್ತು ಅಂತ ಎಂದಾಗ ಅವನಿಗೆ ಸಂತೋಷವಾಯಿತು. ಶೀತಲ ಫ್ಲಾಟಿನ ಲೌಂಜಿನ ಕಿಟಕಿಗಳಿಗೆ ದಟ್ಟವಾದ ಪರದೆಯನ್ನು ಇಳಿಬಿಟ್ಟಿತ್ತು. ಹೊರಗಿನ ಲೋಹ ಕುದಿಸುವಂತಹ ಜಳವು ಸ್ವಲ್ಪವೂ ಒಳಗೆ ಪ್ರವೇಶಿಸುವಂತಿರಲಿಲ್ಲ. ಅವ ನಿಯಂತ್ರಕವನ್ನು ಚಾಲು ಮಾಡಿದ ಮೇಲೆ ಅವಳು ಅವನನ್ನು ಒಳಗೆ ಕರೆದೊಯ್ದು ಫ್ರಿಜ್ ತೋರಿಸಿದಳು. ಅಡುಗೆ ಮನೆ, ಚಹಾ ಪುಡಿ, ಬೋರ್ನ್‌ವಿಟಾಗಳ ಜಾಗ ತೋರಿಸಿದಳು. ಬೇಕಾದ್ದು ತಿನ್ನು, ಸಂಕೋಚ ಪಟ್ಕೋಬೇಡ, ಇದು ಕಾಂತಿಯ ಮನೆ ಅಂತ ತಿಳ್ಕೊ. ಹಾಗಂತ ಶೀತಲ್ ಹೇಳಿದ್ದಾಳೆ. ನಾನೀಗ ಹೋಗ್ತೀನಿ. ಲೌಂಜಿನ ಡೈವಾನ್ ಮೇಲೆ ಕೂತು ಬಾರಿಸಿಕೊ, ಅಥವಾ ನೆಲದ ಮೇಲಿರೋ ರತ್ನಗಂಬಳಿ ಪರ್ಷಿಯಾದ್ದು, ಅದರ ಮೇಲೆ ತಡಿ, ಒಂದು ಚದ್ದರ್ ಹಾಕಿ ಕೊಡ್ತೀನಿ, ಕೂತು ಬಾರಿಸಿಕೊ. ಬೇಕಾದ್ರೆ ಒಂದು ನಿದ್ದೇನು ಮಾಡು. ನಾನೇನು ಕನಸಿನಲ್ಲಿ ಬಂದು ತೊಂದರೆ ಮಾಡೋಲ್ಲ ಎಂದು ಅವನ ಎಡಗಿವಿಯನ್ನು ಹಿಡಿದು ಮೃದುವಾಗಿ ಎಳೆದು 8:15ಗೆ ನಾನು ಶೀತಲ್ ಬರ್ತೀವಿ, ನಾನು ನಿನ್ನನ್ನ ಮನೆಗೆ ಬಿಡ್ತೀನಿ ಎಂದು ಹೇಳಿ ಬಾಗಿಲೆಳೆದುಕೊಂಡು ಹೊರಟು ಹೋದಳು. ಒಳಗೆಲ್ಲ ತಂಪು ಏರುತ್ತಿರುವಂತೆ ಅವನಿಗೆ ಜೀವಶಕ್ತಿ ಕೂಡಿದಂತಾಗುತ್ತಿತ್ತು. ಜೊತೆಗೆ ಕಾಂತಿಯ ಬಗೆಗೆ ಉಕ್ಕುವ ಕೃತಜ್ಞತೆಯ ಆರ್ದ್ರ ಭಾವ. ಎಷ್ಟು ಅಂತಃಕರಣ ನಾನೆಂದರೆ. ಕೋಣೆಯೊಳಗೆ ಬಂದು ಬಾರಿಸಿಕೊ ಅಂತ ಅಪ್ಪನೇ ಒಂದು ದಿನವೂ ಹೇಳಲಿಲ್ಲ. ಒಂದೇ ಸಮನೆ ಸಂಗೀತ ತಡಕೊಳ್ಳುವುದು ಅವರಿಗೆ ಕಷ್ಟವಾಗಬಹುದು. ಹೋಗಲಿ, ಇನ್ನೊಂದು ಕೋಣೆಗೆ ಏರ್ ಕಂಡೀಷನ್ ಹಾಕಿಕೊಡ್ತೀನಿ ಅನ್ನೋ ಮನಸ್ಸಾದರೂ ಎಂಬ ಯೋಚನೆಯ ನಡುವೆ ನಿವೃತ್ತರಾದವರು. ಅವರ ಆದಾಯ ಮಿತವಾದದ್ದು, ಜೀವನ ವೆಚ್ಚ ಏರುತ್ತಿದೆ. ಅವರ ವಿಷಯದಲ್ಲಿ ನಾನು ಹೀಗೆ ಆಲೋಚಿಸುವುದು ಸಣ್ಣತನ ಎಂಬ ಎಚ್ಚರ ಹುಟ್ಟಿ ಹೋಲಿಕೆ ಅಲ್ಲಿಗೆ ನಿಲ್ಲುವುದು. ಆದರೆ ಕಾಂತಿಯ ಮೇರೆ ಇಲ್ಲದ ಸ್ನೇಹ ಔದಾರ್ಯಗಳ ಕಲ್ಪನೆಯಲ್ಲಿ ತಲ್ಲೀನವಾದ ಮನಸ್ಸಿಗೆ ಸಿತಾರಿನ ಕಡೆಗೆ ಬರಲು 1 ಗಂಟೆ ಹಿಡಿಯಿತು. ಅವಳು ಪ್ರತಿದಿನ ತುರ್ಕ್ಮಾನ್ ಗೇಟಿನ ಹತ್ತಿರಕ್ಕೆ ಬಂದು ಕಾಯುವಳು. ಅವಳನ್ನು ಕಾಯಿಸಬಾರದೆಂದು ಅವನು ಸಾಧ್ಯವಾದಷ್ಟು ಸಕಾಲದಲ್ಲಿ ಬಂದು ಹಿಂದಿನ ಸೀಟಿನಲ್ಲಿ ಸಿತಾರನ್ನಿಟ್ಟು ತಾನು ಅವಳ ಪಕ್ಕದಲ್ಲಿ ಕೂರುತ್ತಿದ್ದ. ಹವಾನಿಯಂತ್ರಿತ ಕಾರಿನಲ್ಲಿ ಅಷ್ಟು ದೂರ ನಡೆಸಿ
ಶೀತಲನ ಮನೆಯಲ್ಲಿ ಇಳಿಸಿ ತಾನು ತರುತ್ತಿದ್ದ ಚಪಾತಿ ಪಲ್ಯಗಳನ್ನು ಅವನೊಡನೆಯೇ ತಾನು ತಿನ್ನುತ್ತಿದ್ದಳು. ಫ್ರಿಜ್ ತೆಗೆದು ಏನಾದರೂ ತಂಪಾದ ಪಾನೀಯ ಕುಡಿಸಿ ನನಗೇನೋ ಕೂತು ಸಿತಾರ್ ಕೇಳುವ ಬಯಕೆ. ನಾನಿದ್ದರೆ ನಿನ್ನ ಸಾಧನೆಯ ಲಹರಿ ಬರುತ್ತದೋ ಇಲ್ಲವೋ ಎನ್ನುವಳು. ಆದರೆ ಫ್ಯಾಕ್ಟರಿಯ ಸಮಯದಲ್ಲಿ ತಾನು ಬಹಳ ಹೊತ್ತು ಹೊರಗಿರುವುದು ವ್ಯಾವಹಾರಿಕವಲ್ಲವೆಂಬ ಎಚ್ಚರವೂ ಅವಳನ್ನು ಕಾಡುವುದು. ಆದರೂ ತುಸು ಹೊತ್ತಿದ್ದು ನಾನು ಬರ್ತೀನಿ ಎಂದು ಹೇಳಿ ಅವನ ಬೆನ್ನು ತಟ್ಟಿ ಹೊರಟು ಹೋಗುವಳು. ಬೆಂಗಳೂರಿನಿಂದ ಹಿಂದಿರುಗಿದ ಮೇಲೆ ಅವಳ ಜೀವನಕ್ಕೊಂದು ಗುರುತ್ವ ಬಿಂದು ಇಲ್ಲವಾಗಿತ್ತು. ಹೇಮಂತ ದಿಲ್ಲಿಗೆ ಹಿಂದಿರುಗಿ ಪರಿಚಯವು ಸ್ನೇಹಕ್ಕೆ ತಿರುಗಿದ ಮೇಲೆ ಅದು ಅವಳ ಗುರುತ್ವ ಬಿಂದು ಆಯಿತು. ಲಕ್ಷಗಟ್ಟಲೆ ಸಂಪಾದಿಸಿ ವಿಮಾನು ಕಾರುಗಳಲ್ಲಿ ಸಂಚರಿಸುವ ಕಾರ್ಪಣ್ಯವೇ ಇಲ್ಲದಂತಹ ಸ್ಥಿತಿಗೆ ಏರುವ ಅವಳ ಬಯಕೆಯು ಕೈಗೂಡಿದ ಮೇಲೆ ಪಹೇಲನಿಂದಾದ ಅನುಭವವು ಅವಳ ಸ್ವಮೌಲ್ಯವನ್ನು ಇಳಿಸಿತ್ತು. ಅದನ್ನು ಏರಿಸಿಕೊಳ್ಳಲೆಂದು ಬೆಂಗಳೂರಿಗೆ ಹೋಗಿ ತಾನೇ ಆಕ್ರಮಣಶೀಲೆಯಾಗಿ ಗೆಲ್ಲಲು ಮಾಡಿದ ಪ್ರಯತ್ನಕ್ಕೆ ತಕ್ಕ ಸ್ಪಂದನ ದೊರೆಯದೆ ಇನ್ನಷ್ಟು ಕೆಳಗಿಳಿದ ಭಾವನೆ ಬಂದಿತ್ತು. ತನಗಿಂತ ಹೆಚ್ಚು ಸಂಪಾದಿಸುವ ಹೆಂಡತಿಯನ್ನು ಎಟಕುವ ಶಕ್ತಿ ಇಲ್ಲದೆ ಗಂಡನು ಕುಗ್ಗಿ ಹೋದನೆಂದು ಮನಸ್ಸಿಗೆ ಸಮಾಧಾನ ತಂದುಕೊಂಡಳು. ಹೇಮಂತನ ಸಂಪರ್ಕ ನಿಕಟವಾದ ಮೇಲೆ ಸಂಗೀತದಲ್ಲಿ ಆಕರ್ಷಣೆ ಹುಟ್ಟಿತು. ವಾಸ್ತವವಾಗಿ ಚಿಕ್ಕ ಹುಡುಗಿಯಲ್ಲಿ ತಂದೆ ಹೇಳಿದಂತೆ ಸಂಗೀತದಲ್ಲಿ ಮನಸ್ಸು ತೊಡಗಿಸಿ ಅಭ್ಯಾಸ ಮಾಡಿದ್ದರೆ ತಾನು ಒಬ್ಬ ಪ್ರಸಿದ್ಧ ವಾದಕಿ ಆಗಬಹುದಿತ್ತು. ಅದನ್ನು ಮಾಡಲಿಲ್ಲ. ಈಗ ಮನಸ್ಸು ಸಂಗೀತದ ಆಕಾಶದಲ್ಲಿ ಹಾರುತ್ತದೆ. ಒಂದೊಂದು ರಾಗದ್ದು ಒಂದೊಂದು ಆಕಾಶ ಲೋಕವೆಂದು ತಿಳಿಯುತ್ತದೆ. ಆದರೆ ಈಗ ಉದ್ಯಮವನ್ನು ಬಿಟ್ಟು ಅಥವಾ ಅದಕ್ಕೆ ಕೊಡುವ ಸಮಯದಲ್ಲಿ ಕಡಿತ ಮಾಡಿ ಸಿತಾರು ಸಾಧನೆಗಿಳಿಯಲು ಸಾಧ್ಯವಿಲ್ಲ. ಅದರ ಬದಲು ಸಾಧನೆ ಮಾಡುವ ಹೇಮಂತನಿಗೆ ಆಸರೆಯಾದರೆ ಸಾಕು ಎಂಬ ಸಮಾಧಾನವನ್ನು ತಂದುಕೊಳ್ಳಲು ಯತ್ನಿಸಿದಳು. ಕ್ರಮೇಣ ಮನಸ್ಸು ಅವನಲ್ಲಿ ಮುಳುಗಿತು. ಅವನಿಂದ ತಾನು ರಾತ್ರಿ ರಾತ್ರಿ ನಿದ್ದೆಗೆಟ್ಟು ಸಂಗೀತ ಕಚೇರಿಗಳನ್ನು ಕೇಳುತ್ತೀನೋ ಅಥವಾ ಅವನಿಗಾಗಿ ಕೇಳುತ್ತೀನೋ ಎಂಬ ವ್ಯತ್ಯಾಸ ತಿಳಿಯದಷ್ಟು. ಹಾಗೆಯೇ ಸಂಗೀತದಲ್ಲೂ ಆಸಕ್ತಿ ಅಭಿರುಚಿಗಳು ಹೊಮ್ಮಿದವು. ಅವನಿಗೆ ಸ್ನೇಹಿತೆಯಾಗಲು ಆಗಿ ಮುಂದುವರಿಯಲು ಸಂಗೀತಕ್ಕಾಗಿ ಏನಾದರೂ ಕೊಟ್ಟೇನು ಎಂಬ ಮಟ್ಟಿನ ಆಸಕ್ತಿ ಇಲ್ಲದಿದ್ದರೆ ಆಗದು ಎಂದು ಅದನ್ನು ಇನ್ನಷ್ಟು ಇನ್ನಷ್ಟು ಪ್ರಜ್ಞಾಪೂರ್ವಕವಾಗಿ ಬೆಳೆಸಿಕೊಂಡಳು. ಸ್ನೇಹಿತೆ ಸ್ನೇಹಿತ ಎಂಬ ನಿಸ್ಸಂಕೋಚ ಮಟ್ಟಕ್ಕೆ ಅವನನ್ನು ತರುವುದಕ್ಕೆ ಎಷ್ಟೋ ಸಲ ಪ್ರಯತ್ನ ಪಡಬೇಕಾಯಿತು. ಕೊನೆಗೆ ಅವನು ಅವಳನ್ನು ಯಾರಿಗಾದರೂ ಸ್ನೇಹಿತೆ ಎಂದು ಸಂಕೋಚವಿಲ್ಲದೆ ಪರಿಚಯ ಮಾಡಿಕೊಡುತ್ತಾನೆ. ಅವರೆದುರಿಗೆ ತನ್ನನ್ನು ಏಕವಚನದಲ್ಲಿ ಮಾತಾಡಿಸುತ್ತಾನೆ. ತಾನು ಏಕವಚನದಲ್ಲಿ ಮಾತನಾಡಿದರೆ ಸಹಜವೆಂಬಂತೆ ಇರುತ್ತಾನೆ. ಆದರೂ ಅದಕ್ಕಿಂತ ಹೆಚ್ಚು ಹತ್ತಿರ ಬಂದಿಲ್ಲ. ಬರಬೇಕೆಂಬ ಆಶೆಯೇ ಆಗುವುದಿಲ್ಲವೇ? ಕಲಾವಿದರೆಂದರೆ, ಅದರಲ್ಲೂ ಸಂಗೀತಗಾರರೆಂದರೆ ಶೃಂಗಾರವು ರಕ್ತದ ಪ್ರಮುಖ ಗುಣವಾಗಿರುತ್ತದೆಂದು ತಾನು ಕೇಳಿ ತಿಳಿದುದೆಲ್ಲ ಇವನ ವಿಷಯದಲ್ಲಿ ಸುಳ್ಳು ಎನ್ನಿಸುವಂತೆ ಇರುತ್ತಾನೆ. ತಾನು ಸಿತಾರ್ ಕಲಿಯುವಾಗ 50 ವರ್ಷದ ಪಂಡಿತ್ ಪಾಂಡೆ 17 ವರ್ಷದ ತನ್ನ ತನ್ನ ಕೈ ಬೆರಳುಗಳನ್ನು ಅನಾವಶ್ಯಕವಾದರೂ ಮುಟ್ಟಿ ಹೇಳಿಕೊಡುತ್ತಿದ್ದ. ತನಗೇ ತಿಳಿಯುತ್ತಿತ್ತು, ಮೈ ಜುಮ್ ಎನ್ನುತ್ತಿತ್ತು. ಆದರೆ ಅವನ ಅದಕ್ಕಿಂತ ಮುಂದುವರಿಯಲಿಲ್ಲ. ಭಯವಿರಬಹುದು, ದೊಡ್ಡ ಇಂಜಿನಿಯರ ಮಗಳೆಂದು. ಅನಂತರ ಕೂಡ ಗಾಯಕರು, ಗಾಯಕಿಯರ, ವಾದಕರು, ತಬಲದವರು ಇವರ ವಿಷಯ ಎಷ್ಟು ಕಥೆಗಳನ್ನು ಕೇಳಿದ್ದೆ. ಅದು ಅವರ ಸೃಜನಶೀಲ ಶಕ್ತಿಯ ಇನ್ನೊಂದು ಮುಖ. ಒಂದು ಪತ್ರಿಕೆಯಲ್ಲಿ ವಿವರಣೆ, ಸಮರ್ಥನೆಯನ್ನು ಓದಿದ್ದೆ. ಆದರೆ ಇವನು ಗುಡ್ಡದ ಶಿಖರದ ಮೇಲೆ ಒಂಟಿಯಾಗಿದ್ದು ಸಾಧನೆ ಮಾಡುವ ಹಾಲುಕೆರೆಯ ಆಶ್ರಮಕ್ಕೆ ಹೊಂದುವ ಜೋಗಿಯಂತ ಸಾಧಕ. ಸಂಗೀತ ವಿದ್ಯೆಗಿಂತ ಯೋಗ ವಿದ್ಯೆಗೆ ಹೆಚ್ಚು ಸಲ್ಲುವ ಗುಣದವನು. ಇವನು ಎಂದೂ ಸಂಪೂರ್ಣ ಸಂಗೀತಗಾರನಾಗುವುದೇ ಇಲ್ಲವೋ, ಅಥವಾ ತಾನು ವಯಸ್ಸಿನಲ್ಲಿ ದೊಡ್ಡವಳು, ಅವನಷ್ಟೇ 40 ವರ್ಷದವಳು ಎಂದು ಆಸಕ್ತಿ ತಾಳದೆ ಇದ್ದಾನೋ. ಪ್ರಾಯ ಬಿರಿದು ಗಮಗಮಿಸುವ ವಯಸ್ಸಿನ ಹುಡುಗಿಗೆ ಮಾತ್ರ ಸ್ಪಂದಿಸುವ ಸೂಕ್ಷ್ಮ ರಸಿಕತೆಯೋ ಎಂಬ ಅನುಮಾನ ಹುಟ್ಟಿದಾಗ ಪರಿತ್ಯಕ್ತ ಭಾವದಿಂದ ತನ್ನೊಳಗೇ ನರಳುವಳು. ಒಂದು ಕೂದಲು ಬಿಳುಪು ತಿರುಗಿಲ್ಲ. ನಮ್ಮ ತಾಯಿಗೆ ಕೂಡ ಈಗೀಗ ಬಿಳುಪಾಗುತ್ತಿದೆ. ಇನ್ನು 15 ವರ್ಷವಾದರೂ ನನ್ನ ಕೂದಲು ಕಪ್ಪಗೆ ಮಿನುಗುತ್ತಿರುತ್ತದೆ. ಮುಖದಲ್ಲಿ ಒಂದು ಸುಕ್ಕು ಕಟ್ಟಿಲ್ಲ. ಇಲ್ಲಿಯ ಪಂಜಾಬಿ ಹೆಂಗಸರಿಗೆ ಹೋಲಿಸಿದರೆ ಮೈಕಟ್ಟು ತೆಳುವಾಗಿಯೇ ಇದೆ. ತೆಳು ಮೈಕಟ್ಟನ್ನು ಉಳಿಸಿಕೊಳ್ಳಲು ಶೀತಲ್ ಎಷ್ಟು ಕಷ್ಟಪಡುತ್ತಾಳೆ. ಆಹಾರದಲ್ಲಿ ಎಷ್ಟು ಎಚ್ಚರವಾಗಿರುತ್ತಾಳೆ. ಒಂದು ಬಾಟಲ್ ಕೋಕಿನಲ್ಲಿ, ಫಾಂಟಾದಲ್ಲಿ ಎಷ್ಟು ಎಷ್ಟು ಸಕ್ಕರೆ, ಎಷ್ಟು ಕ್ಯಾಲರಿ ಇದೆ ಎಂಬುದನ್ನೆಲ್ಲ ಬಾಯ್ಪಾಠ ಮಾಡಿಕೊಂಡು ಒಂದು ದಿನ ಪಿಜ್ಜಾ ತಿಂದರೆ ಮತ್ತೆ 24 ಗಂಟೆ ಹಾಲು ಸಕ್ಕರೆ ಇಲ್ಲದ ಚಹಾ ಕುಡಿದು ಉಪವಾಸ ಮಾಡುತ್ತಾಳೆ. ಆಹಾರ ಕಡಿಮೆಯಾದರೆ ಮುಖ ಜೋಲು ಬೀಳುವ, ಸಮನಾದರೆ ಸೊಂಟ ನಿತಂಬಗಳಲ್ಲಿ ನೆಣ ತುಂಬಿಕೊಂಡ ಉಭಯ ಭಯದಲ್ಲಿ ಸಿಕ್ಕಿ ಒದ್ದಾಡುತ್ತಾಳೆ. ತನ್ನ ಮೈಕಟ್ಟು ಹುಟ್ಟುಗುಣಕ್ಕೆ ಅಂತ ಭಯದ ಕಾರಣವೇ ಇಲ್ಲ. ಆದರೂ ಅವನು ಸ್ನೇಹವೆಂದರೆ ಇಷ್ಟೇ ಎನ್ನುವಂತೆ ಯಾಕಿದ್ದಾನೆ? ಸ್ನೇಹದಲ್ಲಿ ನಾನಾಗಿಯೇ ಬಲವಂತವಾಗಿ ಕೊಡುವ ಸೌಲಭ್ಯಗಳನ್ನು ಪಡೆಯುತ್ತಾ ಸ್ನೇಹದ ಗರೆ ಇಷ್ಟೇ, ಇದನ್ನು ಮೀರುವುದು ಬೇಡ ಎಂಬಂತೆ ಮನಸ್ಸಿನಲ್ಲಿ ಹಠ ಹುಟ್ಟಿತು. ಎಷ್ಟೇ ದಿನವಾಗಲಿ ವಶಪಡಿಸಿಕೊಂಡೇ ತೀರುತ್ತೇನೆ. ಅವನ ಮನಸ್ಸನ್ನು ಗೆಲ್ಲದೆ ಬಿಡುವುದಿಲ್ಲ ಎಂದು ನಿಶ್ಚಯಿಸಿದಳು. ಹಾಗೆಂದು ವರ್ಷಗಟ್ಟಲೆ ಕಾದು ಮುದುಕಿ ಆಗುವುದರಲ್ಲಿ ಅವಳಿಗೆ ನಂಬಿಕೆ ಇರಲಿಲ್ಲ. ಅಡುಗೆ ಕೋಣೆಯ ಮುಂದಿನ ಊಟದ ಮೇಜಿನ ಜಾಗದಲ್ಲಿ ವಿಪರೀತ ಶೆಕೆಯೆಂದು ಇಬ್ಬರು ಲೌಂಜಿನ ಪರ್ಷಿಯನ್ ರತ್ನಕಂಬಳಿಯ ಮೇಲೆ ಕುಳಿತೇ ಮಧ್ಯಾಹ್ನದ ಊಟ ಮಾಡುತ್ತಿದ್ದರು. ಒಂದು ದಿನ ಅವನ ಪಕ್ಕದಲ್ಲಿ ಕುಳಿತು ಚಪಾತಿ ಮುರಿಯುವಾಗ ಅವಳು ಕೇಳಿದಳು, ನೀನು ತುಂಬಾ ಬಳಲಿದ್ದೀಯಾ? ಗುರುಗಳ ಮನೆಯಲ್ಲಿ ಏನು ಶೆಕೆ ಅಂತ ಅವನು ಕಾರಣ ಹೇಳಿದ. ಬಾ ಇಲ್ಲಿ, ನನ್ನ ತೊಡೆ ಮೇಲೆ ತಲೆ ಇಟ್ಟು ಮಲಗು, ತಿನ್ನು, ನಾನು ತಿನ್ನಿಸ್ತೀನಿ ಬಾ ಎಂದು ಭುಜ ಹಿಡಿದು ಕರೆದಳು. ಅವನು ಸಂಕೋಚಗೊಂಡ. ಯಾಕೋ, ಫ್ರೆಂಡ್ ಅಂದ್ರೆ ತೊಡೆ ಮೇಲೆ ತಲೆ ಇಟ್ಟು ಮಲಗಬಾರದೆ? ಅಕಸ್ಮಾತ್ ಬೀದಿಲಿ ನಿನಗೆ ತಲೆ ತಿರುಗಿ ಬಂತು ಅಂತ ಇಟ್ಕೊ. ನಾನು ತೊಡೆ ಮೇಲೆ ತಲೆ ಇಡಿಸಿ ಮಲಗಿಸ್ಕೊಂಡ್ರೆ ಏನ್ ಮಾಡ್ತಿ? ಅದರಲ್ಲಿ ತಪ್ಪೇನು?
ನನಗೆ ಸಂಕೋಚವಾದರೆ ನಾನು ನಿನ್ನ ತೊಡೆ ಮೇಲೆ ಮಲಗ್ತೀನಿ. ನೀನು ನನಗೆ ತಿನ್ನಿಸು ಎಂದು ಅವನ ಉತ್ತರ ಹೇಳುವ ಮೊದಲೇ ಬಾಗಿ ಅವನ 2 ತೊಡೆಗಳ ಮೇಲೆ ತನ್ನ ತಲೆ ಬರುವಂತೆ ಮಲಗಿ ಆ ಎಂದು ಬಾಯಿ ತೆರೆದಳು. ಬೇರೆ ದಾರಿ ಕಾಣದೆ ಅವನು ಚಪಾತಿಗೆ ಪಲ್ಯ ಸೇರಿಸಿ ಅವಳ ಬಾಯಿಗಿಟ್ಟ. ಅವಳು ಅಗಿದು ನುಂಗಿದ ಮೇಲೆ ಮತ್ತೆ ಬಾಯಿ ತೆರೆದಳು. ಬೇರೆ ದಾರಿ ಕಾಣದೆ ಇನ್ನೊಂದು ಸಲ ಚಪಾತಿ ತಿನ್ನಿಸಿದ. ಅಗಿದು ನುಂಗಿ ಮತ್ತೆ ಬಾಯಿ ತೆರೆದಳು. 4 ಗುಕ್ಕು ತಿಂದ ನಂತರ ಮೇಲೆದ್ದು ಕುಳಿತು, ಈಗ ನೀನು ಬಾ, ಬಳಲಿರೋನು ನೀನು, ಏರ್ ಕಂಡೀಷನ್ ಚೇಂಬರ್ನಲ್ಲಿ ಕೂತು ಕೆಲಸ ಮಾಡ್ತಿದ್ದವಳು ನಾನು ಎಂದವನ ಭುಜ ಹಿಡಿದು ಬಾಗಿಸಿ ಅವನ ನಂಗಾತ ತನ್ನ ತೊಡೆಗಳ ಮೇಲೆ ಮಲಗಿಸಿಕೊಂಡು ಚಪಾತಿ ಮುರಿದು ಅವನ ಬಾಯಿಗಿಟ್ಟಳು. ಅದು ತಿಂದು ಮುಗಿದ ನಂತರ, ಹೇಮಂತ್, ನೀನು ಹೀಗೆ ಮಲಗಿದ್ದರೆ ನನಗೆಷ್ಟು ಸಂತೋಷವಾಗುತ್ತೆ ಗೊತ್ತಾ ಎಂದು ಬಾಗಿ ಅವನ ಮುಖವನ್ನು ತನ್ನ ಎದೆಯೊಳಗೆ ಅವಚಿ ಒತ್ತಿಕೊಂಡಳು. ಅವಳ ಏರಿಳಿಯುವ ಎದೆಯೊಳಗೆ ಸಿಕ್ಕಿದ್ದ ಅವನಿಗೆ ಆಗುತ್ತಿದ್ದ ಸಂಕೋಚ ಗೊಂದಲಗಳನ್ನೆಲ್ಲ ಅವಳ ಬುದ್ಧಿ ನಿಖರವಾಗಿ ಗ್ರಹಿಸುತ್ತಿತ್ತು. ಹೇಮಂತ್, ಹೇಮಂತ್, ನಾನು ನಿನ್ನ ಸ್ನೇಹಿತೆ ಎಂದು ಇನ್ನಷ್ಟು ಬಾಗಿ ಉಸಿರುತ್ತಾ ಅವನನ್ನು ದೀರ್ಘವಾಗಿ ಸವರಿ ಸಂಮೋಹನಗೊಳಿಸಿದಳು. ಅವನು ಹದಕ್ಕೆ ಬಂದದ್ದು ತಿಳಿದ ತಕ್ಷಣ ತಾನು ಅಣಿಯಾದಳು. ಆದರೆ ಅವನು ಅನನುಭವಿ, ದಾರಿ ತಿಳಿಯದವನು ಎಂದು ಕ್ಷಣಾರ್ಧದಲ್ಲಿ ಅರ್ಥ ಮಾಡಿಕೊಂಡು ಮತ್ತೆ ಮಾತನಾಡದೆ ನಿಶ್ಶಬ್ದವಾಗಿ ದಾರಿಗೆಳೆದು ವಶಪಡಿಸಿಕೊಂಡಳು. ಅನಂತರ ಅವನು ಅವಳನ್ನು ವಶಪಡಿಸಿಕೊಳ್ಳಲು ಉಜ್ಜುಗಿಸಿದಾಗ ಅವಳ ಒಳಗೆ ನೆಮ್ಮದಿ ಅರಳಿತು. ಅಧ್ಯಾಯ 8. ವಿಮಾನದಲ್ಲಿ ದಿಲ್ಲಿಗೆ ಹೋಗಿ ಬಂದ ಮೇಲೆ ಅನೂಪನ ಮನಸ್ಸಿನ ಪೂರ್ತಿ ವಿಮಾನ ನಿಲ್ದಾಣ ಮತ್ತು ದಿಲ್ಲಿಗಳೇ ಉಳಿದುಕೊಂಡವು. ಪ್ರಯಾಣಕ್ಕೆ ಕೊಂಡೊಯ್ದಿದ್ದ ಸೂಟ್ಕೇಸಿನ ಹಿಡಿಗೆ ವಿಮಾನದವರು ಕಟ್ಟಿಟ್ಟ ಗುರುತಿನ ಚೀಟಿಯನ್ನು ಅನಂತರ ಕಿತ್ತು ಹಾಕದೆ ಹಾಗೆಯೇ ವಿದ್ಯಾಶಾಲೆಗೆ ತಂದಿದ್ದ. ಕೊನೆಗೆ ಉಳಿದಿದ್ದ ಟಿಕೆಟು, ಪುಸ್ತಕದ 2 ಹಾಳೆಗಳ ಜೋಪಾನವಾಗಿ ಜೇಬಿನಲ್ಲಿಟ್ಟುಕೊಂಡು ಬಂದಿದ್ದ. ತಾನು ವಿಮಾನದಲ್ಲಿ ಪ್ರಯಾಣ ಮಾಡುತ್ತೇನೆ ಎಂಬುದನ್ನು ಮೊದಲೇ ತನ್ನ ಗೆಳೆಯರಿಗೆ ಹೇಳಿದ್ದರಿಂದ 1 ತಿಂಗಳು ಮೊದಲೇ ಅವರೊಳಗೆ ಯಾವಾಗಲೂ ಅನೂಪನ ಅದೃಷ್ಟದ ಬಗೆಗೆ ಮಾತನಾಡಿಕೊಳ್ಳುತ್ತಿದ್ದರು. ಅಕಸ್ಮಾತ್ ದಾರಿ ತಪ್ಪಿ ಇತ್ತ ಕಡೆಗೆ ಬಂದ ಎಂಥದ್ದೋ ಒಂದು ಸಣ್ಣ ವಿಮಾನವನ್ನು ಅವರಲ್ಲಿ ಬಹುತೇಕರು ನೋಡಿದ್ದರು. ಆದರೆ ವಿಮಾನದಲ್ಲಿ ಪ್ರಪೆಲ್ಲರ್, ಜೆಟ್, ಆವ್ರೋ, ಕ್ಯಾರವಲ್, ಬೋಯಿಂಗ್ ಹೀಗೆ ಬೇರೆ ಬೇರೆ ಗಾತ್ರದ ವಿನ್ಯಾಸದ ಎಂಜಿನ್ಗಳ ವ್ಯತ್ಯಾಸಗಳನ್ನು ಬೆಂಗಳೂರಿನಲ್ಲಿ ಹೊರಗಿನಿಂದ ನೋಡಿ ತಂದೆಯಿಂದ ಸ್ನೇಹಿತರಿಂದ ಕೇಳಿ ತಿಳಿದಿದ್ದ ಅನೂಪ ಅವರಿಗೆ ಹೇಳಿ ಅವರ ಕಣ್ಣುಗಳು ಅರಳಿ ಹುಬ್ಬುಗಳು ಮೇಲೆ ಏರುವಂತೆ ಮಾಡುತ್ತಿದ್ದ. ಈಗ ದಿಲ್ಲಿಗೆ ಹೋಗಿ 3 ವಾರ ರಜೆಯನ್ನು ಕಳೆದು ಮತ್ತೆ ವಿಮಾನದಲ್ಲಿ ಹಿಂದಿರುಗಿದ ಮೇಲೆ ವಿಮಾನಯಾನದ ತನ್ನ ಅನುಭವವನ್ನು ಎಷ್ಟು ಜನಕ್ಕೆ ಎಷ್ಟು ಸಲ ವರ್ಣಿಸಿದರೂ ಅವನಿಗೆ ತೃಪ್ತಿಯಾಗುತ್ತಿರಲಿಲ್ಲ. ಹೀಗೆ ವರ್ಣಿಸುತ್ತಾ ತನ್ನೆದುರು ಕಾಣುವ ಆಶ್ಚರ್ಯದ ತೆರೆದ ಕಣ್ಣುಗಳನ್ನು ನೋಡುತ್ತಿರುವಂತೆ ಒಂದೊಂದು ಸಲ ಹೊಸ ಅವತರಣಿಕೆಯು ಮೈ ತಳೆದು ಮೂಲ ಅನುಭವವು ನೀರಿನಂತೆ ಆವಿಯಾಗಿ ಮೋಡವಾಗಿ ಬಾನಿನಲ್ಲಿ ದಿಕ್ಕು ಕೆಟ್ಟು ಸಂಚರಿಸತೊಡಗಿತು. ಬೆಂಗಳೂರಿನಿಂದ ಹೊರಟ ವಿಮಾನ ಸೀದಾ ನೆಲಮಂಗಲ, ಕುಣಿಗಲ್, ಬೆಳ್ಳೂರಿನ ಮೇಲೆ ಹಾರಿ ಬಸವನಪುರದ ಮೇಲಕ್ಕೆ ಬಂತು. ನಾನು ಕಿಟಕಿಯಲ್ಲಿ ನೋಡ್ತಾ ಇದ್ದೆ. ಅಲ್ಲಿಂದ ನಮ್ಮ ಜೋಗಿಗುಡ್ಡದ ಮೇಲೆ ಬಂದು ಹಾಲುಕೆರೆ ವಿದ್ಯಾಶಾಲೆಯ ಮೇಲಿನಿಂದ ಮುಂದಕ್ಕೆ ಹೋಯ್ತು. ನಿಜವಾಗಿತ್ತಲ್ಲ, ಹುಡುಗರು ಯಾರು ಕಾಣಲಿಲ್ಲ ಎಂದು ಒಂದು ದಿನ ಹೇಳಿದ. ಮುಂದಿನ ಸಲ ಏನಾಯ್ತು ಗೊತ್ತಾ, ನಾನು ಏರ್ ಹೋಸ್ಟೆಸ್ಗೆ ಕೇಳಿದೆ, ನನಗೆ ಕಾಕ್ಪಿಟ್ ಅಲ್ಲಿ ಕೂತ್ಕೋಬೇಕು ಅಂತ ಆಸೆ, ಕೂರಿಸು ಅಂತ. ಅವಳು ಕರ್ಕೊಂಡು ಹೋಗಿ ಪೈಲಟ್ ಪಕ್ಕ ಕೂರಿಸಿದಳು. ಅವನು ನನಗೆ ವಿಮಾನ ನಡೆಸೋದು ಹೇಳಿಕೊಟ್ಟ. ವಿಮಾನ ಕುಣಿಗಲ್, ಬೆಳ್ಳೂರು, ಬಸವನಪುರ ಮೇಲೆ ಬಂತಲ್ಲ, ಆಗ ನಾನೇ ಬಟನ್ ಒತ್ತಿ ಕೆಳಗಿಳಿದು ನಮ್ಮ ವಿದ್ಯಾಶಾಲೆ ಮೇಲೆ ಬರೋ ಹಾಗೆ ಮಾಡಿದೆ. ಪೈಲಟ್ ಯಾಕೆ ಅಂದ. ಅಕ್ಕೋ, ಅಲ್ಲಿದೆಯಲ್ಲ ಅನ್ನೋದು ನಮ್ಮ ಸ್ಕೂಲು, ನಮ್ಮ ಒಳ್ಳೆ ಸ್ಕೂಲು. ಅವನಿಗೊಬ್ಬ ಮಗ ಇದ್ದಾನಂತೆ, ನಮ್ಮ ವಯಸ್ಸಿನವನು. ಅವನಿಗೂ ನಮ್ಮ ವಿದ್ಯಾಶಾಲೆಯಲ್ಲಿ ಸೀಟ್ ಕೊಡಿಸ್ತೀಯಾ ಅಂತ ಕೇಳಿದ. ಈಗ ಹೇಳಿ, ಅವನ ಮಗನಿಗೆ ಸೀಟ್ ಕೊಡಿಸೋದೋ ಬೇಡವೋ ಎಂಬ ಪ್ರಶ್ನೆ ಕೇಳಿ ನಿಲ್ಲಿಸಿದ ಮೇಲೆ ಕೇಳಿದ ಗುಂಪಿನಲ್ಲಿ 2 ಸ್ಪಷ್ಟ ಅಭಿಮತಗಳು ಹುಟ್ಟಿಕೊಂಡು ದೊಡ್ಡ ವಾಗ್ವಾದವೇ ಬೆಳೆಯಿತು. ಪೈಲಟ್ನ ಮಗ ಸೇರಿದರೆ ನಮ್ಮ ಶಾಲೆಗೆ ಕೀರ್ತಿ. ಅವರಪ್ಪ ನಡೆಸುವ ವಿಮಾನದಷ್ಟು ಎತ್ತರದಲ್ಲಿ ಹಾರಿದರೆ ತಾವೆಲ್ಲ ಅವನ ಸ್ನೇಹಿತರಾಗಿ ಅವರಪ್ಪನಿಗೆ ಹೇಳಿ ಒಂದಲ್ಲ ಒಂದು ದಿನ ಫ್ರೀ ಪಾಸ್ ಗಿಟ್ಟಿಕೊಂಡು ವಿಮಾನದಲ್ಲಿ ಕೂರಬಹುದು. ಕೊನೆಯ ಪಕ್ಷ ನೆಲದ ಮೇಲೆ ನಿಂತಿರುವಾಗಾದ್ರೂ ಹತ್ತಿರದಿಂದ ಹೋಗಿ ಒಳಕ್ಕೆ ಹೋಗಿ ನೋಡಿಕೊಂಡು ಬರಬಹುದು ಎಂಬ ಲೆಕ್ಕಾಚಾರದ ಒಂದು ಗುಂಪು. ಅಂತ ಹುಡುಗ ಇಲ್ಲಿ ಬಂದರೆ ಅವನು ಈ ಅನೂಪನು ಜೋಡಿಯಾಗಿ ವಿದ್ಯಾರ್ಥಿಗಳ ಮಹತ್ವವನ್ನೆಲ್ಲ ಇಬ್ಬರೇ ಕಬಳಿಸಿ ಬಿಡುತ್ತಾರೆ. ಆಮೇಲೆ ಅನೂಪ ನಮ್ಮ ಕೈಯಲ್ಲಿ ಮಾತೇ ಆಡೋದಿಲ್ಲ, ನಾವೆಲ್ಲ ಜವಾನರ ಮಟ್ಟಕ್ಕೆ ಇಳಿದು ಬಿಡ್ತೀವಿ ಎಂಬ ಅಂಜಿಕೆ ಇನ್ನೊಂದು ಗುಂಪು. ಆದರೆ ಇವನು ಒಂದೊಂದು ದಿನಕ್ಕೂ ಕಥೆಯಲ್ಲಿ ಬದಲಾವಣೆ ಮಾಡುತ್ತಿರುವುದನ್ನು ಗಮನಿಸಿದ ಮೊದಲನೆಯ ಪಿಯುಸಿಯ ಬೋರಲಿಂಗಪ್ಪನು, ನೀನು ಕೂತ್ಕೊಂಡ ದಿನ ವಿಮಾನ ಕುಣಿಗಲ್, ಬೆಳ್ಳೂರು, ಬಸಂಪುರ, ಹಾಲ್ಕೆರೆಯ ಮೇಲೆ ಬಂತು ಅಂತೀಯಲ್ಲ, ಹಾಗಿದ್ರೆ ದಿನ ಯಾಕೆ ಈ ದಾರಿಲಿ ಬರೋದಿಲ್ಲ? ಬಂದಿದ್ರೆ ದಿನ ನಮ್ಗೆ ಅದ್ಯಾಕೆ ಕಾಣೋದಿಲ್ಲ ಎಂದು ಪ್ರಶ್ನಿಸಿದಾಗ ಅನೂಪನಿಗೆ ಗತ್ ಎಂದು ಟಾಂಗ್ ಕೊಟ್ಟಂತಾಯ್ತು. ಅಮ್ಮ ಕಳಿಸಿದ ಟಿಕೆಟ್ ಅನ್ನು ಅಪ್ಪನಿಗೆ ತೋರಿಸಿ ಅವರನ್ನು ವಿಮಾನ ನಿಲ್ದಾಣಕ್ಕೆ ಕರೆದೊಯ್ದು ಅವರೇ ಚೆಕ್ ಇನ್ ಮಾಡಿಸಿ ಕಿಟಕಿಯ ಜಾಗ ಕೊಡಿಸಿದ ಮೇಲೆ ಅವನು ಸುರಕ್ಷತೆಯ ತನಿಖೆಯನ್ನು ಹಾಯ್ದು ಒಳ ಹೊಕ್ಕದ್ದು. ಕಿಟಕಿಯ ಸೀಟಿಯಲ್ಲಿ ಕೂತು ವಿಮಾನ ಹಾರಿ ಸಮತೋಲನಕ್ಕೆ ಬರುವ ಹೊತ್ತಿಗೆ ಕೆಳಗೆಲ್ಲ ಮೋಡ ಮುಚ್ಚಿ ಏನೇನೂ ಕಾಣಿಸದೆ, ತಾನು ಹೋಗುತ್ತಿರುವ ದಿಕ್ಕೂ ಗೊತ್ತಾಗದೆ, ಬೆಂಗಳೂರು ಕಣ್ಣಿಗೆ ಬೀಳದೆ, ಕೊನೆಗೆ ಅರ್ಧ ಗಂಟೆಯ ಮೇಲೆ ಮೋಡ ಕಳೆದ ನಂತರ ಕೆಳಗೆ ದೂರದಲ್ಲಿ ಎಲ್ಲವೂ ನೀಲ ಮೈತಳವಾಗಿ ಅದು ದಿಬ್ಬ, ಇದು ತಗ್ಗು, ನಡುವೆ ನೀರಿಲ್ಲದ ಹಳ್ಳ ಎಂಬಂತಹ ಅಸ್ಪಷ್ಟ ಗುರುತುಗಳಷ್ಟೇ ಕಂಡದ್ದು ಎಂಬ ವಾಸ್ತವಾಂಶ ಅವನಲ್ಲಿ ನೆನಪಿನಲ್ಲಿ ಇಲ್ಲದೇ ಇಲ್ಲ. ಆದರೆ ವಿಮಾನ ಪ್ರಯಾಣವು ತಾನು ಉಳಿದವರಿಗಿಂತ ಮೇಲಿನವನು ಎಂಬ ಭಾವನೆಯನ್ನು ಸ್ಪಷ್ಟವಾಗಿ ಅವನಲ್ಲಿ ಹುಟ್ಟಿಸಿತ್ತು. ಆ ಭಾವನೆಯನ್ನು ಹೆಚ್ಚು ಹೆಚ್ಚು ಬಲಪಡಿಸಲು ತಾನು ಅದನ್ನು ಕೇಳುವ ಗುಂಪಿನ ಮನಸ್ಥಿತಿಯನ್ನು ಅನುಸರಿಸಿ ತಾನು ಮೇಲಿನಿಂದ, ನೀವು ಕೆಳಗಿನಿಂದ ಎಂಬ ಭಾವನೆಯನ್ನು ಸ್ಫುಟಪಡಿಸುವ ಕಥೆಯನ್ನು ಹೆಣೆಯುತ್ತಿರುವುದು ಅವನ ಅರಿವಲ್ಲಿತ್ತು.
ಎಲ್ಲರೂ ಒಂದೇ ಒಂದು ಎಂದು ಅಣ್ಣಯ್ಯ ಹೇಳುವುದು, ದಿನವೂ ಪ್ರಾರ್ಥನೆಯಲ್ಲಿ ಸಹನಾವವತು ಸಹನವು ಭುನತ್ತು ಎನ್ನುವುದು ಈ ಹಿಂದೆ ಅವನ ಮನಸ್ಸನ್ನು ಆವರಿಸಿಕೊಂಡಿತ್ತು. ತನ್ನ ತಂದೆ ದೊಡ್ಡ ಪತ್ರಿಕೆಯ ಸಂಪಾದಕರು, ಇಲ್ಲಿರುವ ಬಹುತೇಕ ಹುಡುಗರಿಗಿಂತ ತಾನು ಅನುಕೂಲ ಮಟ್ಟದವನು ಎಂಬ ಭಾವನೆ ಅವನಲ್ಲಿ ಹೆಚ್ಚು ಕಡಿಮೆ ಇಲ್ಲವಾಗಿತ್ತು. ಎಲ್ಲ ಕೆಲಸಗಳಲ್ಲೂ ತನಗೆ ನಾಯಕತ್ವ ಲಭಿಸಿದ್ದರೂ ದೊಡ್ಡಪ್ಪನಿಗೆ ವಿದ್ಯಾಶಾಲೆಯ ನಾಯಕತ್ವವಿರುವಂತೆ ಅದು ಹೆಚ್ಚು ಜವಾಬ್ದಾರಿಯ ಹೊರೆ ಮಾತ್ರ ಎಂಬ ಭಾವನೆ ಅವನಲ್ಲಿ ಬೆಳೆದಿತ್ತು. ಈಗ ಅವನಿಗೆ ತಿಳಿಯದಂತೆ ಈ ಭಾವನೆಗಳು ತೆಳುವಾಗಿ ತಾನು ಎಲ್ಲರಿಗಿಂತ ಹೆಚ್ಚಿನವನು ಎಂಬ ಭಾವನೆ ಸ್ಫುಟವಾಗಿಯೇ ನಿಂತು ಬಿಟ್ಟಿತು. ಅಲ್ಲದೆ ಮತ್ತಿನ್ನೇನು, ಜೆಟ್, ಅದು ಬೋಯಿಂಗ್ನಲ್ಲಿ ಯಾರು ಪ್ರಯಾಣ ಮಾಡಿದ್ದಾರೆ? ಈ ಹುಡುಗರು ಬೇಡ, ಇಲ್ಲಿವ ಮಾಸ್ಟ್ರಲ್ಲೇ ಯಾರು ವಿಮಾನ ಹತ್ತಿಲ್ಲ. ಮಾಸ್ಟ್ರುಗಳಿಗೆ ಹೇಗಿರುತ್ತೆ ವಿಮಾನ, ಒಳಗೆ ಸೀಟು ಯಾವ ರೀತಿ ಇರುತ್ತೆ, ಹಾರುವಾಗ ಹೇಗಾಗುತ್ತೆ, ಇಳಿವಾಗ ಹೇಗಾಗುತ್ತೆ, ಒಳಗೆಲ್ಲ ಗುಯ್ಯೋ ಅಂತ ಸದ್ದು ಕೇಳಲ್ವೇ ಅಂತ ನನ್ನನ್ನು ಕೇಳಲಿಲ್ವೇ? ಮಮ್ಮಿ ಹೇಳಿದ್ ಸರಿ. ದಿಲ್ಲಿಯ ಪಬ್ಲಿಕ್ ಸ್ಕೂಲು, ಮಾಡರ್ನ್ ಸ್ಕೂಲ್ಗಳ ಹುಡುಗರ ಮೈಬಣ್ಣ ಹೇಗಿರುತ್ತೆ, ಅವರ ಅಂಗೈ ಚರ್ಮ ಎಷ್ಟು ಕೆಂಪಗೆ ನಯವಾಗಿರುತ್ತೆ. ನನ್ನ ಹಾಗೆ ಹಾರೆ ಗುದ್ದಲಿ ಪಿಕಾಸಿ ಹಿಡಿದು ಒರಟು ಜಡ್ಡು ಕಟ್ಟಿ ಮಣ್ಣು ಮರಳು ಸಗಣಿಗಳಲ್ಲೆಲ್ಲ ಆಡಿ ಅವುಗಳ ಬಣ್ಣವೇ ಬಂದು. ಹಾಗಾದ್ರೆ ಅವರೆಲ್ಲ ನಮ್ಮ ಹಾಕಿ ಯಾಕಿಲ್ಲ? ಅನೂಪ್ ನೋಡು, ಈ ಫ್ಯಾಕ್ಟ್ರಿಯಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾರೆ, ಸಂಬಳ ತಗೊಂಡು ಮನೆಗೆ ಹೋದ್ರೆ ಅವ್ರ ಜವಾಬ್ದಾರಿ ಮುಗೀತು. ಹಾಗಂತ ನಾನು ಅಂದ್ರೆ ಫ್ಯಾಕ್ಟ್ರಿ ನಡೆಯುತ್ತದೆಯೇ? ನಿನ್ನನ್ನ ಆ ಸ್ಕೂಲಿಗೆ ಸೇರಿಸೋದು ಬೇಡ ಅಂತ ನಿಮ್ಮ ಅಪ್ಪನಿಗೆ ಎಷ್ಟು ಹೇಳಿದೆ, ಕೇಳಲಿಲ್ಲ. ಅದಕ್ಕೆ ಬೇಜಾರಾಗಿ ನಾನು ಇಲ್ಲಿಗೆ ಬಂದೆ. ಸಂಪಾದನೆ ಮಾಡಿ ನಿನ್ನನ್ನ ವಿಮಾನದಲ್ಲಿ ಕರೆಸ್ಕೊಳ್ಳೋಣ ಅಂತ. ದಿಲ್ಲಿಯ ನಮ್ಮ ಗ್ರೀನ್ ಪಾರ್ಕಿನ ಮಕ್ಕಳನ್ನು ನೋಡು, ಹ್ಯಾಕ್ ಡ್ರೆಸ್ ಹಾಕೊಂತಾರೆ, ಹ್ಯಾಕ್ ಖುಷಿಯಾಗಿ ಕ್ರಿಕೆಟ್ ಮ್ಯಾಚ್ ಆಡ್ತಾರೆ. ನಾಳೆ ದೇಶ ಆಳೋರು, ವ್ಯಾಪಾರದ ಉದ್ಯಮದ ಯಜಮಾನರಾಗೋದು ಅವರೇ. ನಮ್ಮ ವಿದ್ಯಾಶಾಲೆಯಲ್ಲಿ ಓದೋರು ಬಡಗಿ ಆಗ್ಬೋದು, ಗಾರೆ ಕೂಲಿ ಆಗ್ಬೋದು, ಅರ್ಥ ಮಾಡ್ಕೊ. ದಿಲ್ಲಿಯಲ್ಲಿ 20 ದಿವಸವೂ ಅವನು ಹಾಕಿಕೊಂಡಿದ್ದ ಹೊಸ ರೆಡಿಮೇಡ್ ಪ್ಯಾರಿಸ್ ಕಟ್ ಟ್ರೌಸರ್, ಜೀನ್ಸ್, ಅಮ್ಮನ ಕಂಪನಿಯಲ್ಲೇ ಹೊಲಿದ ಶರ್ಟು, ಕಾಲಿಗೆ ಸ್ಪೋರ್ಟ್ಸ್ ಶೂಸ್, ಹಡ್ಸನ್ ಕ್ಲಬ್ಬಿನ ಪಿಜ್ಜಾ, ಜಾಯ್ಸ್ ಐಸ್ ಕ್ರೀಮ್, ಗಂಟೆವಾಲಾ ಪೇಡ, ಬನ್ರಾಸಿ ದಾಸ್ ಗಾಜರ್ ಹಲ್ವಾ, ಅಮ್ಮ ಮಾಡಿಕೊಡುತ್ತಿದ್ದ ಕೇಸರಿ ಬಾತ್. ಈಗ ವಿದ್ಯಾಶಾಲೆಗೆ ಮತ್ತೆ ಬಂದಾಗ ಇಲ್ಲಿಯ ಖಾದಿ ಚಡ್ಡಿ, ಲುಂಗಿ ಪಂಚೆ, ಕುರುಳಿ ಗುಗ್ಗುರಿ, ರಾಗಿ ಮುದ್ದೆ, ಹಳ್ಳ ಗುಂಡಿ, ಕಲ್ಲು ಮುಳ್ಳುಗಳ ಮಣ್ಣು ರಸ್ತೆ, ದಿಲ್ಲಿಯ ಸಿಮೆಂಟು ರಸ್ತೆ. ಮಮ್ಮಿ ಹೇಳಿದ್ಲಲ್ಲ, ಯುರೋಪ್ ಅಮೆರಿಕ ನಗರಗಳ ರಸ್ತೆಗಳಿಗೆ ಹೋಲಿಸಬಹುದಂತೆ. ಅಷ್ಟಗಲ, ಒಂದೇ ಮಟ್ಟಸವಾದ ಸಿಮೆಂಟ್, ಎಷ್ಟು ಅಗಲವಾದ ಫುಟ್ಪಾತ್, ಎತ್ತರವಾದ ಮರಗಳು, ರಸ್ತೆಗಳು ಕೂಡುವ ಸ್ಥಳದಲ್ಲಿ ಮಾಡಿರುವ ದೊಡ್ಡ ವೃತ್ತಗಳು. ಭಾರತದ ಎಲ್ಲಾ ನಗರಗಳು ದರಿದ್ರ ಮುಂಡೆವುಗಳಂತೆ, ದಿಲ್ಲಿಯೊಂದೇ ಯುರೋಪ್ ಅಮೆರಿಕಗಳ ಮಟ್ಟದ ಊರಂತೆ. ವಾಪಸ್ ಬಂದಾಗ ಬೆಂಗಳೂರಿನ ರಸ್ತೆ ಕಟ್ಟಡ ನೋಡಿದಾಗ ದರಿದ್ರದವುಗಳು ಅನ್ನೋದು ನನಗೆ ನಿಜವಾಯ್ತಲ್ಲ. ಅವನಿಗೆ ವಿದ್ಯಾಶಾಲೆಯ ಆವರಣದ ಯಾವ ಕಾಲುದಾರಿಯಲ್ಲಿ ನಡೆಯುವಾಗಲೂ ಇಲ್ಲಿಯ ವಿಶಾಲ ಏಕಮಟ್ಟದ ಸಿಮೆಂಟ್ ಬೀದಿ ರಸ್ತೆಗಳು ಮನಸ್ಸನ್ನು ತುಂಬಿಕೊಳ್ಳುವು. ಇಲ್ಲಿಯ ಹಳ್ಳಿ ಎಕ್ಕಡ ಮೆಟ್ಟುವಾಗ ಅಲ್ಲಿ ಮೃದುವಾದ ಸ್ಪೋರ್ಟ್ಸ್ ಶೂಗಳ ನೆನಪಾಗುವು. ಆ ರಸ್ತೆಯಲ್ಲಿ ಮಮ್ಮಿ ಎಷ್ಟು ವೇಗವಾಗಿ ಕಾರು ಓಡಿಸ್ತಾಳೆ, ನನಗೂ ಡ್ರೈವ್ ಮಾಡುವ ಆಸೆ. ಮುಂದಿನ ಸಲ ಬಂದಾಗ ಡ್ರೈವಿಂಗ್ ಸ್ಕೂಲಿಗೆ ಸೇರಿಸ್ತೀನಿ, ಆಮೇಲೆ ನಾನೇ ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾಳೆ. ಅಷ್ಟು ಜೋರಾಗಿ ಓಡುವ ಕಾರು, ಹಾರುವ ವಿಮಾನಗಳಿರುವಾಗ ಇಲ್ಲಿ ಎತ್ತಿನ ಗಾಡಿಯಲ್ಲಿ ಗೊಬ್ಬರ ತುಂಬಿ ಕಾಲುನಡಿಗೆಯಲ್ಲಿ ಬಿದರಳ್ಳಿ ಗೇಟಿಗೆ ಎದುರಿಸಿ ಹೊಡೆದು ಅವನ ಮನಸ್ಸಿನಲ್ಲಿ ಇವೆಲ್ಲ ಹಳೆ ಕಾಲದವರ ಹುಚ್ಚು ಹುಚ್ಚು ಎನ್ನಿಸುವುದು. ಇಲ್ಲಿಂದ ಬಿಟ್ಟು ಓಡಿ ಹೋಗಿ ಬಿಡೋಣವೇ ಎಂಬ ಒತ್ತಡ ಉಂಟಾಗುವುದು. ಆದ್ರೆ ಮಮ್ಮಿಯೇ ಹೇಳಿದ್ಲಲ್ಲ, ಅಲ್ಲಿ ಕನ್ನಡದಲ್ಲಿ ಓದ್ತಿದ್ಯಾ, ಈಗ ಬೇರೆ ಕಡೆಗೆ ಹೋದ್ರೆ PUCಯಲ್ಲಿ ಸರಿಯಾದ ನಂಬರ್ ಬರಲ್ಲ, ಸದ್ಯಕ್ಕೆ ಅಲ್ಲೇ ಹೊಂದ್ಕೊಂಡಿರು, ತುಂಬಾ ನಂಬರ್ ಸಂಪಾದನೆ ಮಾಡು, ಆಮೇಲೆ ದಿಲ್ಲಿ, ಬೊಂಬಾಯಿನ ಪೂನಾ ಸೀಟು ಸಿಕ್ಕುವ ಯಾವ ಊರಾದ್ರೂ ಸರಿ, ನಾನು ಓದಿಸ್ತೀನಿ. ದುಡ್ಡಿಗೆ ಯೋಚನೆ ಬೇಡ. ಬೆಳೆಯುವ ಮಕ್ಕಳು ಮುಖದ ಮೇಲೆ ದೈನ್ಯ ದಾರಿದ್ರ ಕಂಡ್ರೆ ನನಗಾಗೋಲ್ಲ. ಹಾಗೆಂದು ದೊಡ್ಡಪ್ಪನಿಗೆ ಎದುರು ಬೀಳಲು ಎದುರುತ್ತರ ಕೊಡಲು ಅವನಿಗೆ ಮನಸ್ಸು ಬರುತ್ತಿರಲಿಲ್ಲ. ಹಾಗೆಯೇ BE ಮಾಡಿರುವ ಶಂಕರಮೂರ್ತಿ, ಚಂದ್ರಶೇಖರ ಡಾಕ್ಟ್ರು, ಶರಬಣ್ಣ ಮಾಸ್ಟ್ರು, ಸೋಮಶೇಖರಾಚಾರ್ಯರು, ರಾಮಚಂದ್ರ ಮಾಸ್ಟ್ರು, ನಾರಾಯಣಪ್ಪ ಮಾಸ್ಟ್ರು ಇವರನ್ನೆಲ್ಲ ಕಂಡ್ರೆ ಇಷ್ಟು ವರ್ಷ ತನ್ನೊಳಗೆ ಬಿಡದ ಪ್ರೀತಿ, ಗೌರವ ಮತ್ತು ಪೂಜ್ಯ ಭಾವನೆಗಳು ನಮಗೆ ತಾವೇ ಜಾಗೃತಿಯಾಗಿ ಬಿಡುತ್ತವೆ. ಆಗ ವಿಮಾನ, ದಿಲ್ಲಿಯ ರಸ್ತೆ, ದಿಲ್ಲಿಯ ಕೊಬ್ಬು ತುಂಬಿ ಮಿಣಮಿಣ ಮಿಂಚುವ ಕೈಕಾಲುಗಳ ಹುಡುಗರು, ಅಮ್ಮ ಕೊಟ್ಟು ಕೊಟ್ಟ ಬಟ್ಟೆ ಬರೆಗಳೆಲ್ಲ ಮರೆತು ಹೋಗುತ್ತದೆ. ಆದ್ರೆ ಅವರಾರು ಇಲ್ಲದೆ ತಾನೊಬ್ಬನೇ ಇದ್ದಾಗ ದಿಲ್ಲಿ ನೆನಪು ತುಂಬಿಕೊಳ್ಳುತ್ತದೆ. ಹುಡುಗರು ಯಾರಾದರೂ ಅವನ ಹತ್ತಿರ ಮಾತಿಗೆ ಬಂದರೆ ವಿಮಾನ ಅಥವಾ ದಿಲ್ಲಿಯ ಮಾತಿನ ವಿಷಯವಾಗುತ್ತದೆ. ದಿಲ್ಲಿಯ ಸಂಗತಿ ಹೇಳು, ವಿಮಾನದ ವಿಷಯ ಹೇಳು ಎಂದು ಮತ್ತೆ ಅವರೇ ಅತ್ತ ತಿರುಗಿಸುತ್ತಾರೆ. ಅವನ ತೀರಾ ಆತ್ಮೀಯರಾದವರು, ಗೆಳೆಯರು, ವಿಮಾನದಲ್ಲಿ ಏರ್ ಹೋಸ್ಟೆಸ್ ಅಂತ ಇರ್ತಾರಲ್ಲ, ಅವರಿಗೆ ನೀನ್ ಕಿಸ್ ಮಾಡ್ಲಿಲ್ವೇನೋ, ಅವರೆಲ್ಲರಿಗೂ ಕಿಸ್ ಮಾಡ್ತಾರಂತೆ, ನಿಜವಾ ಎಂದು ನಿಗೂಢ ಮೂಲೆಗಳಿಗೆ ಹಾಕುವ ಟಾರ್ಚಿನಂತೆ ಕಣ್ಣುಗಳನ್ನು ಹೊತ್ತಿಸಿಕೊಂಡು ಕೇಳುತ್ತಾರೆ. ಅವರ ಜೊತೆ ಆ ವಿಷಯ ಮಾತನಾಡಲು, ದಿಲ್ಲಿಯ ಹುಡುಗಿಯರ ಉದ್ದ ಎತ್ತರ ಲಕ್ಷಣಗಳನ್ನು ವರ್ಣಿಸಲು ಅವನಿಗೆ ಉತ್ಸಾಹ ಪುಟಿದೇಳುತ್ತದೆ. ಆದರೆ ಅವನೊಳಗೆ ಆಗಿರುವ ವ್ಯತ್ಯಾಸ ಅಣ್ಣಯ್ಯನಿಗಾಗಲಿ ಅಥವಾ ಇತರ ಮೇಸ್ಟರ್ಗಳಿಗಾಗಲಿ ತಿಳಿಯಲಿಲ್ಲ. ತಿಳಿಯದಂತೆ ನಡೆದುಕೊಳ್ಳುವ ಎಚ್ಚರ ವಹಿಸಿದ್ದ. ತಮ್ಮಿಬ್ಬರಿಗೂ ಇನ್ನು ಹೊಂದಿಕೊಳ್ಳುವುದಿಲ್ಲವೆಂದು ಅವನ ಅಂತರಂಗಕ್ಕೆ ಸ್ಪಷ್ಟವಾದ ನಂತರ ಅವಳು ಅಲ್ಲಿ, ತಾನು ಇಲ್ಲಿ ಇರುವುದೇ ಸೂಕ್ತವೆಂದು ರವೀಂದ್ರ ತನ್ನಲ್ಲಿ ತಾನು ನಿಶ್ಚಯಿಸಿದ. ಮಗನನ್ನು ನೋಡಲೆಂದು ಅವಳು ಬಂದಾಗ ತಮ್ಮಿಬ್ಬರ ಬೇರ್ಪಡೆಯು ಪೂರ್ಣಗೊಂಡಿತ್ತು ಎಂದು ಅರ್ಥ ಮಾಡಿಕೊಂಡ. ಎಂಥವಳೇ ಆದರೂ ಬೆಳಿಗ್ಗೆ ರಾತ್ರಿ ತಿಂಡಿ ಊಟ ಮಾಡಿ ಹಾಕಿ ಮನೆಯೊಬ್ಬ ಮನುಷ್ಯ ಪ್ರಾಣಿಯಾಗಿದ್ದುಕೊಂಡು ಆಗಾಗ್ಗೆ ಕಾಣಿಸುವ ದೇಹಬಾಧೆಯನ್ನು ತೀರಿಸುತ್ತಿದ್ದ. ಅವಳು ಸಂಪೂರ್ಣವಾಗಿ ದೂರವೇ ಆದಳು ಎಂಬ ಅಹಿತಕರ ಅರಿವು ಒಳ ಮನಸ್ಸನ್ನು ತೊಳಸುತ್ತಿರುವಾಗಲೇ ಹೊನ್ನತ್ತಿಯೂ ಹೋದದ್ದರಿಂದ ಮನೆಯಲ್ಲಿ ಒಂಟಿತನವು ಇನ್ನೂ ಗಾಢವಾಯಿತು. ಮನೆಗೆ ಬಂದರೆ ಮಾತನಾಡಲು, ಜೊತೆಯಲ್ಲಿ ಊಟ ಮಾಡಲು ಹೊನ್ನತ್ತಿ ಇದ್ದ.
ಆದರೆ ಮಲಗಿದರೆ ಮೃದುವಾಗಿ ನಿದ್ರೆ ಬರಿಸಲು ಅವನ ಸಿತಾರಿನ ಧ್ವನಿ ಮೊಳಗುತ್ತಿತ್ತು. ಈಗೆಲ್ಲವೂ ನಿಶ್ಶಬ್ದ. ನನ್ನೊಬ್ಬನಿಗೆ ಇಷ್ಟು ದೊಡ್ಡ ಮನೆ ಯಾಕೆ ಬೇಕು? ಬಿಟ್ಟು ಯಾವುದಾದ್ರೂ ಹೋಟೆಲ್‌ನಲ್ಲಿ ಒಂದು ಕಾಯಂ ಕೋಣೆ ಹಿಡಿದರೆ ಆಗದೆ ಎಂಬ ಯೋಚನೆ ನಾಲ್ಕಾರು ಬಾರಿ ಬಂತು. ಆದರೆ ಅದಕ್ಕೆ ಬಾಡಿಗೆ ಹೆಚ್ಚು. ಅಲ್ಲದೆ ಜಾಗ ಕಡಿಮೆ, ಸ್ವಾತಂತ್ರ್ಯವೂ ಕಡಿಮೆ ಎಂದು ಮರು ಯೋಚನೆ ಹುಟ್ಟಿತು. ದಿನ ಬೆಳಿಗ್ಗೆ ಬಂದು ತಿಂಡಿ ಅಡಿಗೆ ಮಾಡಿಟ್ಟು ಹೋಗುವಂತ ಒಬ್ಬರನ್ನು ಗೊತ್ತು ಮಾಡಿಕೊಳ್ಳಬೇಕೆಂದು ಸದ್ಯಕ್ಕೆ ನಿಶ್ಚಯಿಸಿದ. ಆದರೆ ಅವನಿಗೆ ಹೆಂಡತಿಯ ಮೇಲೆ ಹೆಚ್ಚು ಕೋಪ ತಿರಸ್ಕಾರಗಳು ಹುಟ್ಟಲಿಲ್ಲ. ಪ್ರತಿಯೊಬ್ಬರಿಗೂ ಅವರವರ ಬೇಕಾದ ಜೀವನ ಮಾಡುವ ಅಧಿಕಾರ ಉಂಟು ಎಂಬುವ ಸಹಜ ಶ್ರದ್ಧೆಯಾಗಿತ್ತು. ಆದರೆ ತನ್ನದಕ್ಕೆ ವಿರುದ್ಧ ಶ್ರದ್ಧೆಯುಳ್ಳವಳು ತನಗೆ ಹೆಂಡತಿಯಾಗಿ ಸಿಕ್ಕಿದ್ದಳಲ್ಲ ಎಂಬ ವಿಷಾದ ಆಗಾಗ್ಗೆ ಕಾಡುತ್ತಿತ್ತು. ಅವಳ ಜೀವನ ಮಾರ್ಗವನ್ನು ತಾನು ಗೌರವಿಸುವುದಂತೂ ಸಾಧ್ಯವಿಲ್ಲ. ತಿರಸ್ಕರಿಸಿ ತುಚ್ಛವಾಗಿ ಕಾಣಲು ನನಗೇನು ಅಧಿಕಾರ ಎಂಬ ಉದಾರ ದೃಷ್ಟಿಯನ್ನು ತಂದುಕೊಳ್ಳಲು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಿದರೂ ಒಮ್ಮೊಮ್ಮೆ ಮನಸ್ಸಿನಲ್ಲಿ ಕಸಿವಿಸಿ ಹುಟ್ಟಿಕೊಳ್ಳುತ್ತಿತ್ತು. ಗೌರವಿಸದ ವ್ಯಕ್ತಿಯನ್ನು ಪ್ರೀತಿಸುವುದಂತೂ ಸಾಧ್ಯವಿಲ್ಲ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದ. ಅಂತೂ ಒಂದಲ್ಲ ಒಂದು ರೀತಿಯಲ್ಲಿ ಅವಳ ನೆನಪು ಕಾಣಿಸಿಕೊಳ್ಳುತ್ತಿತ್ತು. 16 ವರ್ಷ ಸಂಸಾರ ಜೀವನ 44ಕ್ಕೆ ಕೊನೆಗೊಂಡಿತು ಎಂದು ನಿಷ್ಕರ್ಷೆ ಹೇಳಿಕೊಳ್ಳುತ್ತಾ ಪೀಠೋಪಕರಣಗಳ ಧೂಳು ಒರೆಸುತ್ತಿದ್ದ. ಡೈವರ್ಸ್ ಪಡೆದು ಇನ್ನೊಂದು ಮದುವೆ ಮಾಡಿಕೊಂಡರೆ ಆಲೋಚನೆ ಕೆಲವು ಬಾರಿ ಮಿಂಚಿತು. ಒಂದು ಸಲ ಹಳಸಿತು ಅಂತ ಮತ್ತೆ ಯಾರು ಅಡಿಗೆ ಮಾಡ್ಕೊಳ್ಳೋದೇ ಇಲ್ವೇ ಎಂಬ ತರ್ಕ ಮನಸ್ಸಿಗೆ ಬಂದರೂ ಹೆಚ್ಚು ಹೊತ್ತು ನಿಲ್ಲುತ್ತಿರಲಿಲ್ಲ. ಈ ಸ್ಥಿತಿಯಲ್ಲಿ ವಿದ್ಯಾಶಾಲೆಗೆ ಅವನಿಗೆ ಸಹಜ ಆಸರೆಯಾಗಿ ಇನ್ನಷ್ಟು ಹತ್ತಿರ ಬಂತು. ತಿಂಗಳಿಗೊಮ್ಮೆಯಂತೆ ಅಲ್ಲಿಗೆ ಹೋಗಿ ಒಂದೆರಡು ದಿನ ಇದ್ದು ಬರತೊಡಗಿದ. ಅಣ್ಣಯ್ಯ, ಸೋಮಶೇಖರಾಚಾರ್, ಚಂದ್ರಶೇಖರ್, ಶರಬಣ್ಣ ಹೀಗೆ ಅಲ್ಲಿರುವವರ ಜೀವನವನ್ನು ನೋಡಿದಾಗ ಮದುವೆಯಾಗಿ ಸಂಸಾರದಲ್ಲಿ ಮುಳುಗಿ ದೃಷ್ಟಿ ಪಟ್ಟು ಹಾಕಿಕೊಂಡದ್ದವರಕ್ಕಿಂತ ಅದು ವಿಶಾಲ ಜೀವನ ಎನ್ನಿಸಿ ಮನಸ್ಸಿಗೆ ನೆಮ್ಮದಿಯೂ ತೋರತೊಡಗಿತು. ನೀರಿನಲ್ಲಿ ಮುಖ ಅದ್ದಿ ಕಣ್ಣು ಬಿಟ್ಟರೆ ಕಾಣುವ ಮೊಬ್ಬು ನೋಟ ಸಂಸಾರದೊಳಗಣ ದೃಷ್ಟಿ ಅಂದರೆ ಎಂಬ ಹೋಲಿಕೆ ಕಾಣುವುದು. ಆದರೆ ಮನಃಶಾಂತಿಯನ್ನರಿಸಿ ಅಲ್ಲಿಗೆ ಹೋದರೆ ಪರಶುರಾಮೇಗೌಡ ಸೃಷ್ಟಿಸುವ ತರಲೆಗಳನ್ನು ಕೇಳಿ ಇನ್ನೊಂದು ತೆರನಾದ ಹೇಸಿಗೆ ಹುಟ್ಟುವುದು. ಬೆಳಗೆದ್ದರೆ ಸಮಾಜ ಜೀವನದಲ್ಲಿ ತರಲೆ ಹೇಸಿಗೆಗಳನ್ನು ನೋಡುವುದೇ ತನ್ನ ಉದ್ಯಮವಾಗಿದೆಯಲ್ಲ, ಅದನ್ಯಾಕೆ ಇಷ್ಟೊಂದು ಹಚ್ಕೋಬೇಕು ಎಂಬ ಸಮಾಧಾನ ತಂದುಕೊಳ್ಳಲೆತ್ನಿಸಿದರು. ಹೊರಗಿನ ಜೀವನ ಬೇರೆ, ಶುದ್ಧ ಸಾತ್ವಿಕವನ್ನೇ ಬೆಳೆಸುವ ಆ ನೆಲವನ್ನೇಕೆ ಅನಿಷ್ಟ ಆವರಿಸಿಕೊಳ್ಳಬೇಕು ಎಂಬ ಪ್ರಶ್ನೆ ಕಾಡುವುದು. ಇದೆಲ್ಲದರ ನಡುವೆಯೂ ಅನೂಪನನ್ನು ನೋಡಿದಾಗ ಮನಸ್ಸಿಗೆ ನೆಮ್ಮದಿಯಾಗುತ್ತಿತ್ತು. ಕ್ರಿಯಾಶೀಲತೆ, ನಾಯಕತ್ವ ಗುಣಗಳು, ಚುರುಕು ಬುದ್ಧಿ, ಕ್ರಮೇಣ ಅವನೇ ಕಂಡುಕೊಳ್ಳುತ್ತಿರುವ ಸೇವಾ ಮನೋಭಾವಗಳನ್ನು ಗುರುತಿಸಿದಾಗ, ಅವನ ಬಗೆಗೆ ಅಣ್ಣಯ್ಯ ಮತ್ತು ಇತರ ಗುರುಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಾಗ ಪ್ರಾಚೀನ ಋಷಿಗಳ ನೆನಪಾಗುವುದು. ಎಷ್ಟೋ ಋಷಿಗಳಿಗೆ ಸಂಸಾರ ಜೀವನವೇ ಇರಲಿಲ್ಲ. ಪುತ್ರ ಪ್ರಾಪ್ತಿಗಾಗಿ ಯಾರೋ ಒಬ್ಬ ಹೆಂಗಸನ್ನು ಪ್ರಾರ್ಥಿಸಿ ಕೂಡಿ ಅವಳಿಂದ ಒಬ್ಬ ಮಗನನ್ನು ಪಡೆದು ಅವನಿಗೆ ಅಧ್ಯಯನ ಮಾಡಿಸಿ ವೇದ ಪಾರಂಗತನನ್ನಾಗಿ ಲೋಕೋತ್ತರ ಮಹರ್ಷಿಯನನ್ನಾಗಿ ಅನಂತರ ಕಾಯತ್ಯಾಗ ಮಾಡಿದ ಅವರ ನೆನಪು ಬರುತ್ತಿತ್ತು. ಆ ಹೆಂಗಸನ್ನು ಅವರೆಂದು ತಮ್ಮ ಜೀವನದ ಮಹತ್ವದ ಅಂಶವಾಗಿ ಕಾಣಲೇ ಇಲ್ಲ. ತಮ್ಮ ವೀರ್ಯವನ್ನಿಟ್ಟು ಮೊಳೆಸಿ ಬೆಳೆಸಿದ ಮಣ್ಣಿನ ಕುಂಡದಂತೆ ಕಂಡಿದ್ದರು. ಪ್ರಕೃತಿಯ ಪಾತ್ರ ಇಷ್ಟೇ ಅವರ ದೃಷ್ಟಿಯಲ್ಲಿ ಎಂಬ ಅಂಶ ಕಾಣಿಸಿದಾಗ ತಾನು 16 ವರ್ಷ ಅದ್ದಿ ಮುಳುಗಿದುದು ಅತಿಯಾಯಿತು, ಈ ಬೇರ್ಪಡೆ ಮೊದಲೇ ಆಗಬೇಕಾಗಿತ್ತು ಎಂಬ ಖೇದ ಕಾಣಿಸಿಕೊಳ್ಳತೊಡಗಿತು. ಈ ಲಹರಿ ಕಳೆದ ನಂತರ ಆ ಋಷಿಗಳು ಬೇರೆ, ಹುಳಿ ಉಪ್ಪು ಖಾರ ತಿನ್ನುವ ನಾನು ಬೇರೆ ಎಂದು ಅರಿವಾಗುವುದು. ಆದರೆ ಅಣ್ಣಯ್ಯ, ಅವನ ಸಂಗಡಿಗರು ತನ್ನೆದುರಿಗೇ ಇಲ್ಲವೇ? ಋಷಿಗಳ ಉದಾಹರಣೆಯನ್ನು ಪುರಾಣ ಗ್ರಂಥಗಳಲ್ಲಿ ಹುಡುಕಬೇಕೆ ಎಂಬ ಆಶ್ವಾಸನೆ ಸಿಕ್ಕುವುದು. ನಡುವೆ ಒಂದು ವಾರ ರಜೆಯಲ್ಲಿ ಅನೂಪ ಬೆಂಗಳೂರಿಗೆ ಬಂದಿದ್ದ. ಬೆಳಿಗ್ಗೆ ತನಗಿಂತ ಮೊದಲು ಎದ್ದು ಎಲ್ಲ ಕಿಟಕಿ ಬಾಗಿಲುಗಳ ಧೂಳನ್ನು ಹೊಡೆದು ಒದ್ದೆ ಬಟ್ಟೆಯಲ್ಲಿ ಒರೆಸಿ ಕಿಟಕಿ ಗಾಜುಗಳನ್ನು ಸೋಪಿನ ನೀರಿನಲ್ಲಿ ತೊಳೆದು ಹೊಳೆಯುವಂತೆ ಮಾಡಿ ಅಡುಗೆ ಮನೆ ಹೊಕ್ಕಿದ್ದ. ಆಗಿನ್ನೂ ಅಡಿಗೆಯವರು ಸಿಕ್ಕಿರಲಿಲ್ಲ. ಅವನೇ ತರಕಾರಿ ಹೆಚ್ಚಿ ತನ್ನಿಂದ ಅಡಿಗೆ ಕೆಲಸ ಹೇಳಿಸಿಕೊಂಡು ಮಾಡಿದ್ದ. ರಾತ್ರಿ ತಾನು ಹಿಂದಿರುಗುವಷ್ಟರಲ್ಲಿ ಸೊಳ್ಳ ಪರದೆಗಳನ್ನೆಲ್ಲ ಒಗೆದು ಒಣಗಿಸಿ ತನ್ನ ಮಂಚ ಹಾಸಿಗೆ ದಿಂಬುಗಳ ಧೂಳು ತೆಗೆದು ಬೆಡ್ಶೀಟ್ ದಿಂಬಿನ ಚೀಲಗಳನ್ನು ಬದಲಿಸಿ ಪುಸ್ತಕಗಳನ್ನೆಲ್ಲ ಒರೆಸಿ ಕಪಾಟುಗಳನ್ನು ಶುಚಿ ಮಾಡಿ ಇಡೀ ಮನೆ ಹೊಸ ಕಳೆ ತಂದು ಬಿಟ್ಟಿದ್ದ. ರಾತ್ರಿ ಜೊತೆಯಲ್ಲಿ ಕೂತು ಊಟ ಮಾಡುವಾಗ ವಿಶ್ವೇಶ್ವರಯ್ಯನವರ ವಿವರವಾದ ಜೀವನ ಚರಿತ್ರೆ ಓದ್ಬೇಕು, ತಂದು ಕೊಡಿ ಎಂದು ಕೇಳಿದ. ವಿಶ್ವೇಶ್ವರಯ್ಯನವರದೇ ಯಾಕೆ? ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಮಹಾತ್ಮ ಗಾಂಧಿ, ಇನ್ನು ಬೇರೆಯವರ ಜೀವನ ಚರಿತ್ರೆಗಳಲ್ಲಿ ಆಸಕ್ತಿ ಇಲ್ಲವೇ ಅಂತ ಕೇಳಿದ್ದಕ್ಕೆ ಅವರು ಕರ್ಮಯೋಗಿ, ಕೆಲಸ ಮಾಡೋದೇ ನನಗಿಷ್ಟ, ಅಲ್ಲದೆ ನಾನು ಅವರ ಹಾಗೆ ಇಂಜಿನಿಯರ್ ಆಗಬೇಕು, ಮಾಡಿದ ಕೆಲಸಕ್ಕೆ ಸಂಬಳ ತಗೊಂಡ್ರೆ ತಪ್ಪಿಲ್ವಂತೆ, ಆದರೆ ಕೆಲಸ ಪ್ರಾಮಾಣಿಕವಾಗಿರಬೇಕು, ಸಂಬಳಕ್ಕೆ ನಿಗದಿಯಾದ ಬೆಲೆಯುಂಟು, ಕೆಲಸ ಬೆಲೆ ಕಟ್ಟುವುದಕ್ಕೆ ಎಟುಕಬಾರದು ಅಂತ ದೊಡ್ಡಪ್ಪ ಹೇಳ್ತಾರೆ. ನಂಗೆ ಅದೇ ಒಪ್ಪಿಗೆ ಆಗುತ್ತೆ. ಅವನಿಗೆ ಮಗನ ಮೇಲೆ ಹೆಚ್ಚು ಪ್ರೀತಿ ಬೆಳೆಯಿತು. ಅವನಿಗೆ ಬೇಕಾದ ಪುಸ್ತಕವನ್ನು ಹುಡುಕಿಸಿ ತರಿಸಿಕೊಟ್ಟ. ಬೆಳೆದು ದೊಡ್ಡವನಾದ ಮೇಲೆ ಇವನಿಗೂ ತನಗೂ ಸಖ್ಯ ಬೆಳೆಯುತ್ತದೆ ಎಂದು ಮನಸ್ಸು ನೆಮ್ಮದಿ ಪಟ್ಟಿತು. ಮಗ ಇದ್ದ 8 ದಿವಸವೂ ಅವನು ಬೇಗ ಮನೆಗೆ ಬರುತ್ತಿದ್ದ. ಇಬ್ಬರು ಎಷ್ಟೋ ವಿಷಯ ಮಾತನಾಡಿಕೊಳ್ಳುತ್ತಿದ್ದರು. ರಾತ್ರಿ ಒಂದೇ ಕೋಣೆಯಲ್ಲಿ ಮಲಗಿ ನಿದ್ರೆ ಬರುವ ತನಕವೂ ಮಾತನಾಡುತ್ತಿದ್ದರು. ಅನೂಪ ಬೆಳಿಗ್ಗೆ ಬೇಗ ಎದ್ದು ನಿಶ್ಶಬ್ದವಾಗಿ ಕೋಣೆಯಿಂದ ಹೊರಗೆ ಬಂದು ಬಾಗಿಲು ಮುಚ್ಚಿ ಮನೆಗೆಲಸ ಮಾಡುತ್ತಿದ್ದ. ಈ ಕಾಲದಲ್ಲಿ ಇಂಥ ಮಕ್ಕಳು ನಗರಗಳಲ್ಲಿ ಮಾತ್ರವಲ್ಲ, ಹಳ್ಳಿಗಳಲ್ಲಿಯೂ ಸಾವಿರಕ್ಕೊಂದು ಸಿಕ್ಕುವುದಿಲ್ಲ ಎಂದು ರವೀಂದ್ರ ಒಳಗೆ ಸಂತೋಷಿಸುತ್ತಿದ್ದ. ಇಷ್ಟಾದರೂ ಒಂದು ದಿನವೂ ಮಗನೊಡನೆ ಅವನ ತಾಯಿ ವಿಷಯ ತೆಗೆಯಲಿಲ್ಲ. ಅವನು ಅದನ್ನು ಎತ್ತಲಿಲ್ಲ. ಅಪ್ಪನಿಗೆ ಅದು ಇಷ್ಟವಿಲ್ಲವೆಂಬ ಸೂಕ್ಷ್ಮವನ್ನು ಅವನು ಅರ್ಥ ಮಾಡಿಕೊಂಡಿದ್ದ. ಆದರೆ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಒಂದು ದಿನ ಮಗನಿಂದ ಬಂದ ಕಾಗದ ನೋಡಿ ಅವನಿಗೆ ಆಘಾತಕರ ಆಶ್ಚರ್ಯವಾಯಿತು. ನನಗೆ ಡಿಸೆಂಬರ್ 8ರಿಂದ ಜನವರಿ 2ರವರೆಗೆ ರಜೆ ಇದೆ.
ಆಗ ದಿಲ್ಲಿಗೆ ಬಂದು ಹೋಗು ಅಂತ ಹಿಂದಿನ ಸಲ ಅಮ್ಮ ಇಲ್ಲಿಗೆ ಬಂದಾಗ ಹೇಳಿದ್ದಳು. ಈಗ ರಿಜಿಸ್ಟರ್ ಪೋಸ್ಟ್‌ನಲ್ಲಿ ವಿಮಾನ ಟಿಕೆಟನ್ನು ಕಳಿಸಿದ್ದಾಳೆ. 9ನೇ ತಾರೀಕು ಮಧ್ಯಾಹ್ನ ಬೆಂಗಳೂರಿನಿಂದ ಹೊರಡುವ ವಿಮಾನ. ಅಲ್ಲಿ ಬಂದು ಅವಳು ಇಳಿಸ್ಕೊಳ್ತಾಳಂತೆ. ನಾನು 8ನೇ ತಾರೀಕಿನ ಸಂಜೆ ಹೊತ್ತಿಗೆ ಬೆಂಗಳೂರು ಮುಟ್ಟುತ್ತೇನೆ. 9ನೇ ತಾರೀಕು ನೀವು ನಿಲ್ದಾಣಕ್ಕೆ ಬಂದು ನನ್ನನ್ನು ಕಳಿಸಿ. ವಿಮಾನದ ಮಾತು ಓದಿದ ತಕ್ಷಣ ರವೀಂದ್ರನ ಮನಸ್ಸು ಸಿಡಿಮಿಡಿಗುಟ್ಟಿತು. ವಿಮಾನ ಪ್ರಯಾಣವು ಅವಳಿಗೆ ಬರೀ ಅನುಕೂಲದ ಪ್ರಶ್ನೆಯಲ್ಲ, ಅಂತಸ್ತಿನ ಅಂಶವಾಗಿತ್ತು. ಅದಕ್ಕೆ ಹಣ ಕೊಡಲು ಸಾಧ್ಯವಿಲ್ಲವೆಂದು ತಾನು ಹೇಳಿದ್ದರಿಂದಲೇ ಅವಳು ಮುನಿಸಿಕೊಂಡು ಅಲ್ಲಿ ಉಳಿದು ಸ್ವಂತ ಉದ್ಯಮ ಆರಂಭಿಸಿದಳು. ಇಲ್ಲಿಗೆ ಬರುವಾಗ ತಾನು ವಿಮಾನದಲ್ಲಿ, ಅದು ಎಕ್ಸಿಕ್ಯೂಟಿವ್ ಕ್ಲಾಸಿನಲ್ಲಿ ಬಂದುದನ್ನು 3 ಸಲ ಹೇಳಿದ್ದಳು. ಈಗ ಮಗನಿಗೆ ಅದರಲ್ಲೇ ಟಿಕೆಟ್ ಕಳಿಸಿದ್ದಾಳೆ. ರೈಲಿನಲ್ಲಿ ಕರೆಸಿಕೊಳ್ಳಬಹುದಿತ್ತು. ರೈಲಿನಲ್ಲಾದರೆ ನಾನೇ ಕಳುಹಿಸುತ್ತಿದ್ದೆ. ಮಕ್ಕಳು ವಿಮಾನಯಾನ ಮಾಡಬಾರದು ಎಂದಲ್ಲ. ಆದರೆ ಯಾಕೋ ಯಾಕೆಂದು ಹೊಳೆಯಿತು. ನನ್ನ ನನ್ನ ಮಗನ ಸಂಬಂಧವು ನಮ್ಮಿಬ್ಬರಿಗೆ ಮಾತ್ರ ಮೀಸಲಾದುದು. ಇದನ್ನು ಹಂಚಿಕೊಳ್ಳುವ ಬೇರೆ ಯಾರೂ ಇಲ್ಲ ಎಂಬ ಗ್ರಹಿಕೆಯ ನೆಮ್ಮದಿ ಈಗ ಕದಡಿ ಹೋಗಿದೆ. ಅವನಿಗೆ ತಾಯಿಯ ಸಂಪರ್ಕವಿದೆ. ಅವಳಿಗೂ ಕಾಗದ ಬರೆಯುತ್ತಿದ್ದಾನೆ. ಇಲ್ಲದಿದ್ದರೆ ಅವನಿಗೆ ರಜೆ ಆರಂಭವಾಗುವ ಮುಗಿಯುವ ನಿಖರ ತಾರೀಖುಗಳು ಅವಳಿಗೆ ಹೇಗೆ ತಿಳಿಯಬೇಕು? ಇಲ್ಲಿ 1 ವಾರ ಬಂದು ಇದ್ದಂತೆ ಅಲ್ಲಿ 3 ವಾರ ಇರುತ್ತಾನೆ. ಅವಳಿಗೂ ಪ್ರಿಯನಾಗಿರುತ್ತಾನೆ ಎಂಬ ಅರಿವು ತೇಲಿದಾಗ ಮತ್ಸರ ಉಂಟಾಯಿತು. ತನ್ನ ಮಗನ ಪ್ರೀತಿಯಲ್ಲಿ ಒಳಗೆ ಹೆಚ್ಚು ಪಾಲು ಲಪಟಾಯಿಸಲು ಅವಳು ತಂತ್ರ ಹೂಡಿದ್ದಾಳೆಂದು ಅರ್ಥವಾಯಿತು. ನಾಳೆಯೇ ಅವನಿಗೆ ಕಾಗದ ಬರೆಯಬೇಕು. ನೀನು ಹೋಗಕೂಡದು. ದಿಲ್ಲಿಗೆ ಹೋಗಕೂಡದು. ನಿನಗೂ ಅವಳಿಗೂ ಯಾವ ಸಂಬಂಧ ಇರಕೂಡದು ಅಂತ ಅನ್ನಿಸಿತು. ಅದೇ ಸರಿ ಎಂದು ನಿರ್ಧರಿಸಿ ಕೈಕಾಲು ತೊಳೆದು ಫ್ರಿಡ್ಜ್ ತೆಗೆದು ಸಾರನ್ನು ಬಿಸಿ ಮಾಡುವಾಗ ತನ್ನಲ್ಲಿ ತೇಲಿ ಬಂದ ಮತ್ಸರಕ್ಕೆ ತನಗೆ ನಾಚಿಕೆ ಎನಿಸಿತು. ಮಗನ ಪ್ರೀತಿಯನ್ನು ಸೆಳೆದುಕೊಳ್ಳಲು ನಾನು ಅವಳೊಡನೆ ಸ್ಪರ್ಧೆ ಹೂಡಬೇಕೆ ಎಂಬ ಪ್ರಶ್ನೆ ಕಾಣಿಸಿತು. ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ. ತಾನು ಇದುವರೆಗೆ ಭಾವಿಸಿಕೊಂಡಿದ್ದ ಪ್ರೀತಿಯ ಆಧಾರವು 2 ಕಡೆಗೂ ಚಾಚಿಕೊಂಡಿರುವ ಕವಲುಗಂಟು ಎಂಬ ಅರಿವು ನೆಮ್ಮದಿಯನ್ನು ನಾಶ ಮಾಡಿತು. ಬೆಳಿಗ್ಗೆ ಎದ್ದು ಮುಖ ತೊಳೆಯುವಾಗ ಬೇರ್ಪಟ್ಟ ತಂದೆ ತಾಯಿಯರ ಮಕ್ಕಳ ಮನಸ್ಸು ಎಂಬ ಲೇಖನವನ್ನು ತಾನು ಅಮೆರಿಕೆಯ ನಿಯತಕಾಲಿಕ ಒಂದರಲ್ಲಿ ಓದಿದ್ದ ನೆನಪು ಬಂತು. ಮಕ್ಕಳು ಮಕ್ಕಳು ಸಾಧಾರಣವಾಗಿ ಅಪ್ಪನ ವಿಷಯವನ್ನು ಅಮ್ಮನ ಕೈಲೂ, ಅಮ್ಮನ ವಿಷಯವನ್ನು ಅಪ್ಪನ ಕೈಲೂ ಆಡದ ಚಾಣಾಕ್ಷತನವನ್ನು ತಮಗೆ ತಾವೇ ಬೆಳೆಸಿಕೊಂಡಿರುತ್ತಾರೆ ಎಂದು ಅದರ ಲೇಖಕ ಒಬ್ಬ ಸಮಾಜ ವಿಜ್ಞಾನಿ ಬರೆದಿದ್ದ. ಅನೂಪನದು ಚಾಣಾಕ್ಷತನವೇ? ಹೌದು ಎಂದುಕೊಳ್ಳಲು ಹೊಟ್ಟೆಯಲ್ಲಿ ಸಂಕಟವಾಗುತ್ತಿತ್ತು. ಅಲ್ಲವೆಂದು ಆಶ್ವಾಸನೆ ಕೊಟ್ಟುಕೊಳ್ಳುವುದು ಭ್ರಮೆಯಾಗಬಹುದು ಎಂಬ ಎಚ್ಚರ ಎದ್ದು ನಿಂತಿತ್ತು. 2 ದಿನ ತನ್ನಲ್ಲಿಯೇ ತೊಳಲಿದ ಮೇಲೆ ಅವನು ಬೆಳೆದಿರುವ ಹುಡುಗ. ಬಲವಂತದಿಂದ ಬೆಳೆಯುವ ದಿಕ್ಕನ್ನು ಬದ್ಧಗೊಳಿಸುವುದು ಸಾಧ್ಯವೂ ಇಲ್ಲ, ಸಾಧುವೂ ಅಲ್ಲ ಎಂಬ ತೀರ್ಮಾನ ರೂಪುಗೊಂಡಿತ್ತು. ವಿಮಾನ ನಿಲ್ದಾಣದಲ್ಲಿ ನಿನ್ನ ನಿಯಮಾಚರಣೆಗಳನ್ನು ಪೂರೈಸುತ್ತೇನೆ ಎಂದು ಅವನಿಗೆ ಕಾಗದ ಬರೆದು ಹಾಕಿದ. ಪ್ರೀ ಯೂನಿವರ್ಸಿಟಿ ಪರೀಕ್ಷೆ ಮುಗಿದು ಬೆಂಗಳೂರಿಗೆ ಬಂದು ತಂದೆಯ ಜೊತೆ 2 ದಿನವಿದ್ದ ನಂತರ ಅನೂಪ ಮತ್ತೆ ವಿಮಾನ ಹತ್ತಿ ದಿಲ್ಲಿಗೆ ಪ್ರಯಾಣ ಮಾಡಿದ. ಈ ಸಾರಿ ತಾನೊಬ್ಬನೇ ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿಯ ವಿಧಿಗಳನ್ನು ಪೂರೈಸುವುದಾಗಿಯೂ ತಂದೆಯೂ ಜೊತೆಗೆ ಬರುವುದು ಬೇಡವೆಂದು ಹಠ ಹಿಡಿದು ಹೇಳಿದ. ಆಟೋ ಹತ್ತಿ ಮೊದಲೇ ಹೋಗಿ ಸಾಲಿನಲ್ಲಿ ಮೊದಲಿಗನಾಗಿ ನಿಂತು ರೆಕ್ಕೆ ಅಡ್ಡ ಬರದಂತೆ ಮುಂಭಾಗದಲ್ಲಿ ಕಿಟಕಿಯ ಜಾಗವನ್ನು ಕೇಳಿ ಪಡೆದು ಪ್ರಯಾಣ ಮಾಡಿದ. ಅವನಿಗೊಂದು ತೆರನಾದ ಸ್ವಾತಂತ್ರ್ಯವೆನ್ನಿಸಿತು. ತೀರ ಚಿಕ್ಕ ಹುಡುಗನಲ್ಲಿ ದಿಲ್ಲಿಯ ಬೇಸಿಗೆಯನ್ನು ಕಂಡಿದ್ದರೂ ಆಗ ಅದರ ಅನುಭವ ಪ್ರಜ್ಞೆಗೆ ಬಂದಿರಲಿಲ್ಲ. ಈಗ ಅದರ ನೆನಪೂ ಇಲ್ಲ. ಈಗ ಇದು ಎಷ್ಟು ಪ್ರಚಂಡ ಎನ್ನಿಸಿತು. ಆದರೆ ಮನೆಯಲ್ಲಿ 2 ಹವಾನಿಯಂತ್ರಕಗಳಿವೆ. ಅಮ್ಮ ಮಲಗುವ ಕೋಣೆಯಲ್ಲಿ ಲಾಂಜಿನಲ್ಲಿ. ಅಮ್ಮನ ಕಾರು ಹವಾನಿಯಂತ್ರಕವಾದದ್ದು. ಅವನು ತಣ್ಣಗೆ ಮಾಡಿಕೊಂಡು ಲಾಂಜಿನಲ್ಲಿ ಇರುತ್ತಾನೆ. ಆದರೆ ಸಂಜೆಯ ಹೊತ್ತು ಪಟೇಲ್ ನಗರದಲ್ಲಿರುವ ಗ್ಲೋಬ್ ಕಾಂಪಿಟಿಟಿವ್ ಟ್ಯುಟೋರಿಯಲ್ಗೆ ಹೋಗ್ತಾನೆ. ಅಲ್ಲಿ ಮಾತ್ರ ಶೆಕೆ, ಫ್ಯಾನಿನ ಉರಿಗಾಳಿ. ಇಲ್ಲೂ ಯಾಕೆ ಹವಾನಿಯಂತ್ರಕ ಹಾಕಬಾರದು ಎಂದು ತನ್ನೊಳಗೆ ಸಿಡಿಮಿಡಿಗೊಟ್ಟುತ್ತಾನೆ. ಮುಂದೆ ಇಂಜಿನಿಯರಿಂಗ್ ಓದಲು ಅವನು ಐಐಟಿಗಳಲ್ಲಿ ಕೇಂದ್ರ ಸರ್ಕಾರ ಹಲವು ಕಡೆ ನಡೆಸುವ ಪ್ರಾದೇಶಿಕ ಇಂಜಿನಿಯರಿಂಗ್ ಸ್ಪರ್ಧೆಗಳಲ್ಲಿ ಪ್ರವೇಶ ದೊರಕಿಸಬೇಕೆಂದು ಅಮ್ಮನ ಸಲಹೆ. ಆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂತಿದ್ದಾನೆ. ಅದರ ತಯಾರಿಗೆ 1.5 ತಿಂಗಳಿಗೆ 2,000 ಫೀಸ್ ವಸೂಲು ಮಾಡುವ ಗ್ಲೋಬ್ ಟ್ಯುಟೋರಿಯಲ್ಗೆ ಹೋಗುತ್ತಿದ್ದಾನೆ. ಮನೆಯಲ್ಲಿ ಕೂತು ಆ ಪರೀಕ್ಷೆಗಳ ಹಳೆ ಪ್ರಶ್ನೆ ಪತ್ರಿಕೆಗಳು, ಅವುಗಳ ಉತ್ತರ ಓದುತ್ತಿದ್ದಾನೆ. ಅಲ್ಲಿಗೆ ಹೋಗಲು ಶುರು ಮಾಡಿದ ಮೇಲೆ ಅವನಿಗೆ 2 ಅಂಶಗಳು ಸ್ಪಷ್ಟವಾಗಿವೆ. ಅಲ್ಲಿಗೆ ಬರುವ ತನ್ನ ವಯಸ್ಸಿನ ಇತರ ಹುಡುಗರು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತನಗಿಂತ ಹೆಚ್ಚು ಚುರುಕಾಗಿ ಬಿಡಿಸುತ್ತಾರೆ. ನೆಪೋಲಿಯನ್ನ ಪ್ರೇಯಸಿ ಹೆಸರೇನು? ಸಾಧಾರಣ ಹೆಂಗಸನ್ನು ಪ್ರೇಮಿಸಿ ಆ ಪ್ರೇಮಕ್ಕಾಗಿ ಸಿಂಹಾಸನವನ್ನು ತ್ಯಾಗ ಮಾಡಿದ ರಾಜನು ಯಾರು? ಅತ್ಯಂತ ರಭಸದಿಂದ ಚೆಂಡು ಎಸೆಯುವುದರಲ್ಲಿ ರೆಕಾರ್ಡ್ ಸ್ಥಾಪಿಸಿದ ಕ್ರಿಕೆಟ್ ಪಟು ಯಾರು? ತುಂಬಾ ಸೌಂದರ್ಯ ಸ್ಪರ್ಧೆಗಳು ನಡೆಯುವ ಅತ್ಯಂತ ಉದ್ದವಾದ ಬೀಚ್ ಇರುವ ಸ್ಥಳದ ಹೆಸರೇನು? ಮಾನವನು ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿದ ವರ್ಷ ವಿಶ್ವಸುಂದರಿ ಪಟ್ಟವನ್ನು ಗೆದ್ದವಳ ಹೆಸರೇನು? ಅವಳು ಯಾವ ದೇಶದವಳು? ಅವಳ ಅಂಗಾಂಗಗಳ ಅಳತೆ ವಿವರಗಳೇನು ಎಂಬಂತಹ ಪ್ರಶ್ನೆಗಳಿಗೆ ಚಕಚಕನೆ ಕಂಪ್ಯೂಟರ್ ವೇಗದಲ್ಲಿ ಉತ್ತರ ಹೇಳಿಬಿಡುತ್ತಾರೆ. ಬಾಂಬರ್ ಫೈಟರ್ಗಳಿಗಿರುವ ವ್ಯತ್ಯಾಸ, ರಾಕೆಟ್ನ ತಂತ್ರವಿನ್ಯಾಸ ಮೊದಲಾದಂಥ ಆಧುನಿಕ ತಂತ್ರವಿಜ್ಞಾನದ ಪ್ರಶ್ನೆಗಳಿಗೂ ಅವರು 2 ವಾಕ್ಯಗಳ ಉತ್ತರ ಗೊತ್ತಿದೆ. ಅವರಲ್ಲಿ ಯಾರಿಗೂ ವಿಮಾನ ಪ್ರಯಾಣವೆಂದರೆ ಬಾಯಿ ಬಿಟ್ಟು ಜೊಲ್ಲು ಸುರಿಸುವ ಅಪೂರ್ವ ಅನುಭವವಲ್ಲ. ಎಷ್ಟೋ ಹುಡುಗರು ವಿದೇಶ ನೋಡಿದ್ದಾರೆ. ಐಫೆಲ್ ಟವರ್, ಲಿಬರ್ಟಿ ಸ್ಟ್ಯಾಚ್ಯೂ, ಸ್ಟಿಯರ್ಸ್ ಬಿಲ್ಡಿಂಗ್, ಬ್ರೆನರ್ ಪಾಸ್ ಮುಂತಾದವುಗಳ ಚಿತ್ರ ತೋರಿಸಿದರೆ ಸಾಕು, ಗುರುತಿಸಿ ಅವುಗಳನ್ನು ತಾವು ನೋಡಿದ ಅನುಭವದ ಮೇಲೆ ವರ್ಣಿಸುತ್ತಾರೆ. ಇಂಗ್ಲಿಷು ಅಷ್ಟೇ. ಎಸ್ ಬದಲು ಯಾ ಅನ್ನುತ್ತಾರೆ. ಮ್ಯಾನ್ ಬದಲು ಗೈ ಅನ್ನುತ್ತಾರೆ. ಡೇಮ್ ಅನ್ನುತ್ತಾರೆ. ಕ್ರ್ಯೂ ಅನ್ನುತ್ತಾರೆ. ಎಲ್ಲೋ ಅನ್ನುತ್ತಾರೆ. ಶಿಟ್ ಅನ್ನುತ್ತಾರೆ. ಟಫ್ ಟಫ್ ಲಕ್ ಬಾಯ್, ಡೋ, ಬಕ್, ಬಿಲ್, ಚಿಕ್, ಬ್ರಾನಿ ಅನ್ನುತ್ತಾರೆ.
ಮನೆಗೆ ಬಂದು ಆಕ್ಸ್‌ಫರ್ಡ್ ಶಬ್ದಕೋಶ ನೋಡಿದರೆ ಸಿಕ್ಕದಂತಹ ಶಬ್ದಗಳಲ್ಲೇ ಸಂಭಾಷಿಸುತ್ತಾರೆ. ಅನೂಪನಿಗೆ ತಾನು ಹಿಂದೆ ಬಿದ್ದಿರುವ ಭಾವನೆಯಿಂದ ಸಂಕೋಚವಾಗುತ್ತದೆ. ನಾಚಿಕೆಯಾಗುತ್ತದೆ, ಕೋಪ ಬರುತ್ತದೆ. ಅಮ್ಮ ಹೇಳಿದ ಮಾತು ಆ ಕೋಪಕ್ಕೆ ಗುರಿಯಾಗಿ ತೋರಿಸುತ್ತದೆ. ಬೆಂಗಳೂರಿನಿಂದ ಬಿಡಿಸಿದ ಮೇಲೆ ತನ್ನನ್ನು ಕೊಡೈಕೆನಾಲಿಗೋ, ಊಟಿಗೋ, ಗ್ವಾಲಿಯರ್‌ಗೋ, ದಿಲ್ಲಿಗೋ, ಡೆಹ್ರಾಡೂನ್‌ಗೋ ಸೇರಿಸಿದ್ದರೆ ತಾನೂ ಈ ಹುಡುಗರಷ್ಟೇ ಚೂಟಿಯಾಗಿ ಬೆಳೆಯುತ್ತಿದ್ದೆ, ಇವರಷ್ಟೇ ಬುದ್ಧಿವಂತನಾಗುತ್ತಿದ್ದೆ ಎನ್ನಿಸುತ್ತದೆ. ಹೀಗೆ ತನ್ನೊಳಗೆ ಮಸಗುವ ಹತಾಶೆಯನ್ನು ಹೇಳಿಕೊಳ್ಳಲು ಬೇರೆ ಯಾರೂ ಇಲ್ಲದ್ದರಿಂದ ಒಂದು ದಿನ ತಾಯಿಯ ಕೈಯಲ್ಲಿ ಹೇಳಿಕೊಂಡ. ಅವಳು ತಕ್ಷಣ ಉತ್ತರಿಸಲಿಲ್ಲ. ಈ ಮಾತನಾಡುವುದು ತನಗೆ ಇಷ್ಟವಿಲ್ಲವೆಂಬ ಭಾವ ಅವಳ ಮುಖದಲ್ಲಿ ಜಿನುಗುತ್ತಿತ್ತು. ಒಂದು ಗಂಟೆಯ ನಂತರ ಅವಳೇ ಹೇಳಿದಳು. ಬೆಂಗಳೂರು ಸ್ಕೂಲಿನಿಂದ ಬಿಡಿಸಿದ ಮೇಲೆ ನಿನ್ನ ಸ್ನೇಹಿತರು ಜಗದೀಶ್ ಅರೋಡ, ಓಂ ಪ್ರಕಾಶ್ ಅಗರ್ವಾಲ್‌ರನ್ನ ಕೊಡೈಕೆನಾಲ್‌ಗೆ ಸೇರಿಸಿದರು. ನಿನ್ನನ್ನು ಅಲ್ಲಿ ಸೇರಿಸಬೇಕು ಅಂತ ನಾನು ಒದ್ದುಕೊಂಡೆ. ದುಡ್ಡು ಖರ್ಚಾಗುತ್ತೆ ಅಂತ ಆ ಹಳ್ಳಿಯ ಗಾಂಧಿ ಶಾಲೆಗೆ ಸೇರಿಸಿದರು. ಮಗ ಮಣ್ಣು ಅಗೆದು ಸೆಗಣಿ ಎತ್ತಿದರೆ ದೇಶಪ್ರೇಮದ ಪುಣ್ಯ ಬರುತ್ತೆ ಅನ್ನೋದು ಒಂದು ಕಾರಣ. ಥರ್ಡ್ ಕ್ಲಾಸ್ ರೈಲಿನಲ್ಲಿ ಬೆವರು ಸುರಿಸಿಕೊಂಡು ತಿಪ್ಪೆಯ ಮೇಲಿನ ನೊಣದ ಹಾಗೆ ಪ್ರಯಾಣ ಮಾಡಿದರೆ ದೇಶಭಕ್ತಿ. ವಿಮಾನದಲ್ಲಿ ಕೂತರೆ ದೇಶದ್ರೋಹ ಅನ್ನುವ ಜನ. ಅದಕ್ಕೆ ನಾನೇ ಸಂಪಾದನೆ ಮಾಡಬೇಕು ಅಂತ ಇಲ್ಲಿಗೆ ಬಂದು ಫ್ಯಾಕ್ಟರಿ ಶುರು ಮಾಡಿದೆ. ಅಪ್ಪ ಮಕ್ಕಳ ಪ್ರೀತಿಯನ್ನು ನಾನ್ಯಾಕೆ ಹಾಳು ಮಾಡಬೇಕು ಅಂತ ಇಷ್ಟು ದಿನ ನಾನು ನಿನ್ನ ಕೈಯಲ್ಲಿ ಒಂದು ಮಾತು ಆಡಿರಲಿಲ್ಲ. ಒಂದೇ ಕೂಡ ಆಡೋಕೆ ನನಗೆ ಇಷ್ಟವಿಲ್ಲ. ನನಗೂ ಘನತೆ, ಗೌರವ. ಅನಂತರ ಅವಳು ವಾಸ್ತವವಾಗಿ ವಿಚಾರವಾಗಿ ಒಂದು ಶಬ್ದವನ್ನು ಆಡಲಿಲ್ಲ. ಆದರೆ ಅನೂಪನಿಗೆ ಇನ್ನಷ್ಟು ತಿಳಿಯುವ ಆಶೆ ಹುಟ್ಟಿತು. ಅವನು ಒಳಗೆ ಆಲೋಚಿಸಿದ. ಅಮ್ಮನದು ಹಠದ ಸ್ವಭಾವ. ಇಲ್ಲ ಅಂದ್ರೆ ಇಲ್ಲ. ಕೇಳಿ ಬಯಸ್ಕೊಳ್ಳೋದು ಬೇಡ ಎಂದು ಸುಮ್ಮನಾದ. ಅಜ್ಜಿಯನ್ನು ನೋಡಲು ಮುಂದಿನ ವಾರ ಡೆಹ್ರಾಡೂನಿಗೆ ಹೋದಾಗ ಅಜ್ಜಿ ಒಬ್ಬಳೇ ಇದ್ದಾಗ ಮಾತು ತೆಗೆದು ಕೇಳಿದರೆ ಗೊತ್ತಾಗುತ್ತದೆ ಎಂಬ ಉಪಾಯ ಹೊಳೆಯಿತು. ಅಮ್ಮ ಒಬ್ಬಳಿಗೆ ಫ್ಯಾಕ್ಟರಿ ನೋಡ್ಕೊಳ್ಳೋದು, ಮನೆ ನೋಡ್ಕೊಳ್ಳೋದು ಕಷ್ಟವಾಗೋಲ್ಲವೇನಜ್ಜಿ? ಅಪ್ಪ ಯಾಕೆ ಇಲ್ಲಿಗೆ ಬರಬಾರ್ದು ಎಂದು ಕೇಳಿದ. ಹಾಗಂತ ಯಾರು ಹೇಳ್ಬೇಕು ನಿಮ್ಮ ಅಪ್ಪನಿಗೆ? ಮೀಟಿಂಗ್‌ಗಳಿಗೆ ಆಗಾಗ್ಗೆ ದಿಲ್ಲಿಗೆ ಬರ್ತಾನೆ. ಹೆಂಡತಿಗೆ ಒಂದು ಫೋನು ಮಾಡೋಲ್ಲ. ಹೆಂಡತಿ ಸಂಪಾದನೆ ಮಾಡೋದು ಅವನಿಗೆ ಸಹನೆ ಇಲ್ಲ. ಹೊಟ್ಟೆ ಕಿಚ್ಚು. ತಾನು ಸಂಪಾದನೆ ಮಾಡಿದ ಮಗ ಹೆಂಡ್ತಿನ ಚೆನ್ನಾಗಿ ಸಾಕ್ತೀನಿ ಅನ್ನೋ ಯೋಗ್ಯತೆ ಇಲ್ಲ. ಇಂಥ ಗಂಡನ್ನ ಕಟ್ಟಿಕೊಂಡು ನಿಮ್ಮಮ್ಮ ಏನ್ ಸುಖ ಪಡ್ಬೇಕು? ಅವಳೇ ದುಡಿತಿದ್ದಾಳೆ. ನಾವು ಸಹಾಯ ಮಾಡಿ ದುಡಿಯೋ ದಾರಿ ಮಾಡಿಕೊಟ್ಟಿದ್ದೀವಿ. ಈಗ ಅವನಿಗೆಲ್ಲ ಸ್ಪಷ್ಟವಾದಂತಾಯ್ತು. ಮತ್ತೆ ಏನನ್ನು ಯಾರನ್ನು ಕೇಳುವ ಅಗತ್ಯ ಕಾಣಲಿಲ್ಲ. ತಾಯಿಯ ಬಗೆಗೆ ಕೃತಜ್ಞತೆ ಉಕ್ಕಿ ಬಂತು. ಜೂನ್ ತಿಂಗಳ ಮೊದಲನೇ ವಾರ ಪಿಯುಸಿ ಪರೀಕ್ಷೆ ಫಲಿತಾಂಶ ಹೊರಬಿತ್ತು. 80 ಅಂಕ ಗಳಿಸಿ ವಿದ್ಯಾಶಾಲೆಗೆ ಮೊದಲನೆಯವನಾಗಿ ತೇರ್ಗಡೆ ಹೊಂದಿದ್ದ. ಅಷ್ಟರಲ್ಲಿ ಐಐಟಿ ಮೊದಲಾದ ಸಂಸ್ಥೆಗಳ ಪ್ರವೇಶ ಪರೀಕ್ಷೆಯೂ ಫಲಿತಾಂಶ ಹೊರಗೆ ಬಂದಿತ್ತು. ಅವನಿಗೆ ಪ್ರವೇಶ ಸಿಕ್ಕುವುದು ಸಾಧ್ಯವೇ ಇರಲಿಲ್ಲ. ವಿದ್ಯಾಶಾಲೆ ಮತ್ತು ತನ್ನ ತಂದೆಯ ಮೇಲೆ ಅಸಾಧ್ಯ ಕೋಪ ಇನ್ನೊಮ್ಮೆ ಉಕ್ಕಿತು. ಅಮ್ಮ ಹೇಳಿದಳು, ನಿನಗಾಗಿರುವ ಡ್ಯಾಮೇಜ್ ಅರ್ಥವಾಯಿತೆ? ನಿನ್ನನ್ನ ಪ್ರಸಿದ್ಧ ಸಂಸ್ಥೆಗಳಲ್ಲಿ ಬ್ರಿಲಿಯಂಟ್ ಗುಂಪಿನ ಜೊತೆಗೆ ಓದಿಸಬೇಕು ಅಂತ ನನ್ನ ಆಸೆ ಇತ್ತು. ಮಕ್ಕಳ ಹಣೆ ಬರಕ್ಕೆ ತಾಯಿ ಒಬ್ಬಳೆ ಜವಾಬ್ದಾರಳಲ್ಲ. ಈಗ ನೀನು ಬೆಂಗಳೂರಿಗೆ ಹೋಗು. ಅಲ್ಲೇ ಇಂಜಿನಿಯರಿಂಗ್ ಕಾಲೇಜಿಗೆ ಅರ್ಜಿ ಹಾಕು. ಅಲ್ಲಿ ಮುಂದುವರಿದ ಜಾತಿ, ಹಿಂದುವರಿದ ಜಾತಿ ಅಂತ ಭೇದ ಮಾಡ್ತಾರೆ. ನಿನಗೆ ಬಂದಿರೋ ನಂಬರಿಗೆ ಮುಂದುವರಿದ ಜಾತಿಯ ವರ್ಗದಲ್ಲಿ ಪ್ರವೇಶ ಸಿಕ್ಕೋದು ಅನುಮಾನ. ಪ್ರವೇಶವನ್ನು ಖರೀದಿಗೆ ಮಾರೋ ಒಂದು ಪದ್ಧತಿಯು ಆ ವಿಶೇಷ ರಾಜ್ಯದಲ್ಲಿ ಇದೆಯಲ್ಲ. ಎಷ್ಟಾದ್ರೂ ದುಡ್ಡು ಖರ್ಚಾಗ್ಲಿ, ಒಂದು ಸೀಟನ್ನ ಖರೀದಿ ಮಾಡಿ ನನಗೆ ಫೋನ್ ಮಾಡು. ನಾನು ಕಳಿಸ್ತೀನಿ. ಅಲ್ಲೇ ಯಾವ ಊರಿನಲ್ಲಾದರೂ ಓದು. ಫೀಸು, ಪುಸ್ತಕ, ಹಾಸ್ಟೆಲ್ ಯಾವುದಕ್ಕೂ ಯಾರನ್ನೂ ಕೇಳಬೇಡ. ನಾನು ಸಂಪಾದನೆ ಮಾಡ್ತಿದ್ದೀನಿ. ಅವಳೇ ಕಾರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಕರೆದು ತಂದು ಬಿಟ್ಟಳು. ಬೆಂಗಳೂರಿಗೆ ಬಂದ ತಕ್ಷಣ ಅವನು ಸರ್ಕಾರದ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಅರ್ಜಿ ಹಾಕಿದ. ಅವರು ಸಂದರ್ಶನಕ್ಕೆ ಕರೆಯುವ ತನಕ ಕಾಯುತ್ತಾ ಕೂರುವುದಲ್ಲದೆ ಬೇರೆ ದಾರಿ ಇರಲಿಲ್ಲ. ಓದಿದರೆ ಇಂಜಿನಿಯರಿಂಗ್ ಓದ್ತೀನಿ, ಇಲ್ಲದಿದ್ರೆ ಏನೂ ಓದಲ್ಲ. BA, BSc ಕಾಲೇಜುಗಳ ಕಟ್ಟಡವನ್ನು ತಿರುಗಿ ನೋಡಲ್ಲ ಎಂದು ಹಠ ಹಿಡಿದ. ಯಾಕೆ ಈ ಹಠ? ಅಪ್ಪ ಕೇಳಿದ್ದಕ್ಕೆ, 80 ನಂಬರ್ ತೆಗೆದಿದ್ದೀನಿ. ತಂತ್ರಜ್ಞಾನದಲ್ಲಿ ಆಸಕ್ತಿ ಇದೆ. ನನಗೆ ಬೇಕಾಗಿರೋ ವಿಷಯ ಓದುವ ಅಧಿಕಾರ ನನಗಿಲ್ಲವೇ? ಎಂದು ಪ್ರತಿಯಾಗಿ ಕೇಳಿದ. ಈ ಉತ್ತರ ಅಪ್ಪನಿಗೂ ಹಿತವೆನ್ನಿಸಿತು. ಏನು ಓದದೆ, ಅಂಕ ವರ್ಗ ಗಳಿಸದೆ ಹಕ್ಕು ಕೇಳುವುದು ತಪ್ಪು. ಇಷ್ಟು ಅಂಕ ಗಳಿಸಿರುವ ಹುಡುಗ ಹಠ ಮಾಡುವುದು ನ್ಯಾಯವೇ ಎಂದು ಅವನ ಮನಸ್ಸು ಒಡಂಬಟ್ಟಿತು. ಅಕಸ್ಮಾತ್ ಸಿಕ್ಕದಿದ್ದರೆ ಏನು ಮಾಡುವುದು ಎಂಬ ಪ್ರಶ್ನೆ ಯಾರೂ ಉತ್ತರ ಹೇಳುವಂತಿರಲಿಲ್ಲ. ಕ್ಯಾಪಿಟೇಷನ್ ಫೀಸ್ ಕೊಟ್ಟು ಒಂದು ಸೀಟ್ ಕೊಳ್ಳುವುದು ಎಂದು ಮಗ ಉತ್ತರಿಸಿದ. ಅಂದರೆ ಅದಕ್ಕೆ ಎಷ್ಟು ಹಣ ಬೇಕಾಗುತ್ತೆ? ಅಪ್ಪ ತನ್ನೊಳಗೆ ಆಲೋಚಿಸಿದ. ಮರುದಿನ 2 ಖಾಸಗಿ ಕಾಲೇಜುಗಳಿಗೆ ಫೋನ್ ಮಾಡಿ ವಿಚಾರಿಸಿದ. ಈಗಲೇ ಮುಂಗಡ ಕೊಟ್ಟು ನಿಶ್ಚಯಿಸಿಕೊಂಡರೆ 40-50 ಸಾವಿರವಾಗಬಹುದು. ಕೊನೆಗಳಿಗೆಯಲ್ಲಿ ಲಕ್ಷವಾದೀತು, ಅದಕ್ಕಿಂತ ಹೆಚ್ಚು ಆದೀತು ಎಂಬ ಉತ್ತರ ಬಂತು. 50,000 ಹೊಂದಿಸುವುದು ನನಗೂ ಕಷ್ಟವೇ ಎಂದು ತನ್ನ ಹಣಕಾಸಿನ ಸ್ಥಿತಿಯನ್ನು ಅವಲೋಕಿಸಿಕೊಂಡ. ಯಾವ ತೀರ್ಮಾನಕ್ಕೂ ಬರಲಾಗದೆ 1 ವಾರ ಕಳೆದ ನಂತರ ಅರ್ಹತೆ ಆಧಾರದ ಪ್ರವೇಶ ಎಷ್ಟು ಅಂಕಗಳಿಗೆ ನಿಲ್ಲಬಹುದು ಎಂದು ತಾಂತ್ರಿಕ ಶಿಕ್ಷಣದ ನಿರ್ದೇಶನಾಲಯದಲ್ಲಿ ವಿಚಾರಿಸಿದಾಗ ಹೋದ ವರ್ಷ 88ಕ್ಕೆ ನಿಂತಿತ್ತು. ಈ ಸಲ ಅರ್ಜಿಗಳು ಬಂದಿರುವ ದಾಟಿ ನೋಡಿದರೆ 90ಕ್ಕೆ ಏರಬಹುದು ಎಂಬ ಉತ್ತರ ಬಂತು. ಎಂದರೆ ಅನೂಪನಿಗೆ ಅರ್ಹತೆ ಆಧಾರದ ಮೇಲೆ ಪ್ರವೇಶ ಸಿಕ್ಕುವ ಸಂಭವ ತೀರ ಕಡಿಮೆ ಎಂದು ಸ್ಪಷ್ಟವಾಯಿತು. ಮಾರಾಟದ ಸೀಟಿಗೆ ಹಣ ಒದಗಿಸುವುದೊಂದೇ ಅವನ ಸಮಸ್ಯೆಯಾಗಿರಲಿಲ್ಲ. ಕಳೆದ ವರ್ಷ ಇದೇ ತಿಂಗಳಿನಲ್ಲಿ ಅವನು ಒಂದು ಸಂಪಾದಕೀಯ ಬರೆದಿದ್ದ. ವಿದ್ಯೆ ಸಂಪಾದಿಸಲು ಪ್ರವೇಶವನ್ನೇ ಭಾರಿ ಮೊತ್ತ ಕೊಟ್ಟು ಕೊಂಡ ವಿದ್ಯಾರ್ಥಿಗೆ ವಿದ್ಯೆಯನ್ನು ಅದಕ್ಕಾಗಿ ಅರ್ಜಿಸಬೇಕಾದ ಒಂದು ಜೀವನ ಮೌಲ್ಯವೆಂದು ಭಾವಿಸುವುದು ಹೇಗೆ ಸಾಧ್ಯ? ಹಾಗೆ ಗಳಿಸಿದ ವಿದ್ಯೆಯನ್ನು ಅನಂತರ ಜನಸೇವೆಗೆ ಮುಡಿಪಿಡುವ ಬುದ್ಧಿ ಬರುವುದಾದರೂ ಹೇಗೆ? ಸೀಟನ್ನು ಮಾರುವುದು ಸರ್ಕಾರ, ವಿದ್ಯಾಸಂಸ್ಥೆಗಳು ಮಾಡುವ ಪಾಪವಾದರೆ ಅದನ್ನು ಕೊಳ್ಳುವುದು ಹಣವಂತರು ಎಸಗುವ ಪಾಪ ಎಂದು ಅದರಲ್ಲಿ ನೈತಿಕವಾಗಿ ವಾದಿಸಿದ್ದ. ಅದು ಪ್ರಕಟವಾದ 3 ದಿನಕ್ಕೆ ಓದುಗರ ಪತ್ರಗಳ ಕಾಲಮ್ಮಿಗೆ ಸುಮಾರು 100 ಕಾಗದಗಳು ಬಂದಿದ್ದವು. ಹಿಂದುಳಿದವರಿಗೆಂದು ದರಿದ್ರ ಅಂಕ ಗಳಿಸಿದವರಿಗೆಲ್ಲ ಪ್ರವೇಶ ಕೊಟ್ಟು
85-90 ಗಳಿಸಿದವರಿಗೆ ನಿರಾಕರಿಸುವ ವ್ಯವಸ್ಥೆಯಲ್ಲಿ ಅಂಥ ವಿದ್ಯಾರ್ಥಿಯು ತನ್ನ ಪ್ರವೇಶವನ್ನು ಖರೀದಿಗಾದರೂ ಕೊಂಡರೆ ತಪ್ಪೇನು ಎಂದು ಕೆಲವರು ವಾದಿಸಿದ್ದರು. ಶಿಕ್ಷಣವೆನ್ನುವುದು ಒಂದು ತೆರನಾದ ಬಂಡವಾಳ ಹೂಡಿಕೆ. ಕೆಲವರು ಜಾತಿಯ ಬಂಡವಾಳವನ್ನು ತೊಡಗಿಸಿದರೆ ಇನ್ನು ಕೆಲವರು ಹಣವನ್ನು ಹೂಡುತ್ತಾರೆ. ಎರಡಕ್ಕೂ ಮೂಲಭೂತ ವ್ಯತ್ಯಾಸವಿಲ್ಲ ಎಂದು ಮತ್ತೆ ಕೆಲವರು. ಹೀಗೆ ಬಂದ ಹಲವು ದೃಷ್ಟಿಕೋನಗಳ ಪತ್ರಗಳು ಅವನ ಸಂಪಾದಕೀಯದ ನೈತಿಕ ತಂತುವನ್ನೇ ಚೂರು ಚೂರು ಮಾಡಿದ್ದವು. ಆ ಪತ್ರಗಳ ವಾದ ಸಾಮರ್ಥ್ಯವನ್ನು ಅವನು ಅಲ್ಲಗಳೆಯದಿದ್ದರೂ ತನ್ನ ಬರಹದ ನೈತಿಕ ಬೇರಿನಲ್ಲಿ ಶ್ರದ್ಧೆ ಕಡಿಮೆಯಾಗಿರಲಿಲ್ಲ. ಪತ್ರಗಳಲ್ಲಿ ಪ್ರಾತಿನಿಧಿಕವಾದವುಗಳನ್ನೆಲ್ಲ ಪ್ರಕಟಿಸಿ ಚರ್ಚೆಯನ್ನು ಮುಕ್ತಾಯಗೊಳಿಸಿದ್ದ. ಆದರೆ ಈಗ ತನ್ನ ವಾದದ ನೈತಿಕ ತಂತುವಿನಲ್ಲಿ ಅವನಿಗೆ ಅನುಮಾನ ಕಾಣಿಸಿತು. ಅನೂಪ ಓದಿದ ಪರಿಸರದಲ್ಲಿ 80ಕ್ಕಿಂತ ಹೆಚ್ಚು ಗಳಿಸುವುದು ಸಾಧ್ಯವಿರಲಿಲ್ಲ. ಎಂದರೆ ಯಾವ ಗ್ರಾಮೀಣ ವಿದ್ಯಾರ್ಥಿಯೂ ಅರ್ಹತೆಯ ಆಧಾರದ ಮೇಲೆ ಪ್ರವೇಶ ದೊರಕಿಸಿಕೊಳ್ಳುವಂತಿಲ್ಲ. ಇದು ಯಾವ ನ್ಯಾಯ? ರಿಯಾಯಿತಿ ಪಡೆದುಕೊಳ್ಳುವ ಉದ್ದೇಶದಿಂದ ಬಲಾಢ್ಯ ಕೋಮಿನ ರಾಜಕಾರಣಿಗಳು ತಮ್ಮ ತಮ್ಮ ಜಾತಿಗಳನ್ನು ಹಿಂದುಳಿದವರೆಂಬ ಪಟ್ಟಿಗೆ ಸೇರಿಸಿಕೊಂಡು ಕಾನೂನು ಮಾಡಿಕೊಂಡರೆ ಸಂಖ್ಯಾಬಲದಲ್ಲಿ ದುರ್ಬಲರಾದ ಜಾತಿಗಳ ಗತಿ ಏನು? ಭಾರತದ ಪ್ರಜಾಪ್ರಭುತ್ವದಲ್ಲಿ ಜಾತಿ ನಿರಪೇಕ್ಷ ನ್ಯಾಯವು ಸಾಧ್ಯವೇ? ನಮ್ಮ ತತ್ವ ಮಟ್ಟದ ಚಿಂತನೆಯಲ್ಲಿ ಅವನ ಬುದ್ಧಿ ತೊಡಗಿದ್ದಾಗ ಒಂದು ದಿನ ಅನೂಪ ಹೇಳಿದ, ನಾನು ವಿಚಾರಿಸಿದ್ದೀನಿ, ಅರ್ಹತೆಯ ಆಧಾರದ ಸಂದರ್ಶನ ಪತ್ರ ಹೋಗಿವೆ ಅಂತೆ. ಮೊದಲನೇ ಬ್ಯಾಚಿನಲ್ಲಿ 90ಕ್ಕೆ ನಿಂತಿದೆ. ನನ್ನ 80ಕ್ಕೆ ಅದು ಬರೋದು ಸಾಧ್ಯವೇ ಇಲ್ಲ. ಏನೋ ತುಸೋ ಗಲಾಟೆ ಮಾಡಿದೆ ಅಂತ ನೀವು ನನ್ನನ್ನು ತಗೊಂಡು ಹೋಗಿ ಹಳ್ಳಿ ದೊಡ್ಡಿಗೆ ಕುಡಿಬಿಟ್ರಿ. ಇಲ್ಲದಿದ್ದರೆ ನಾನು 95-96 ತೆಗಿತಿದ್ದೆ. ಈಗ ಖರೀದಿ ಸೀಟು ಗೊತ್ತು ಮಾಡದೆ ದಾರಿಯೇ ಇಲ್ಲ. ಎಷ್ಟು ದುಡ್ಡಾದ್ರೂ ಸರಿ ಕೊಡ್ತೀನಿ, ಸೀಟು ಖರೀದಿ ಮಾಡಿ ಸೇರಿಕೋ ಅಂತ ಅಮ್ಮ ಇವತ್ತು ಮಧ್ಯಾಹ್ನ ಫೋನ್ ಮಾಡಿದ್ದಳು. ನೀವು ಗೊತ್ತು ಮಾಡಿ. ಅವನು ಇದುವರೆಗೂ ಒಂದು ದಿನವೂ ತಾಯಿಯನ್ನು ಮಾತಿನಲ್ಲಿ ತಂದಿರಲಿಲ್ಲ. ಸ್ಪಷ್ಟವಾಗಿ ಹೇಳಿದ್ದಾನೆ. ಮಾತ್ರವಲ್ಲ, ಅವನ ವ್ಯಕ್ತಿತ್ವಕ್ಕೆ ನೈತಿಕ ಗುಣವನ್ನು ತುಂಬಿದ ವಿದ್ಯಾಶಾಲೆಯನ್ನು ಹಳ್ಳಿಯ ದೊಡ್ಡಿ ಎಂದು ಕರೆದಿದ್ದ. ಅಲ್ಲಿಗೆ ಸೇರಿಸುವ ಮೊದಲು ಅವನಿದ್ದ ಸ್ಥಿತಿಗೂ ಈಗ ಅವನ ವ್ಯಕ್ತಿತ್ವದಲ್ಲಿ ಆಗಿರುವ ಬದಲಾವಣೆಗೂ ಇರುವ ಅಂತರದ ಸಮಸ್ತ ಕೀರ್ತಿಗೂ ವಿದ್ಯಾಶಾಲೆಗೆ, ಅಲ್ಲಿಯ ಶಿಸ್ತು, ಆದರ್ಶ ಮತ್ತು ಗುರುಗಳಿಗೆ ಸಲ್ಲಬೇಕು. ತನಗೆ ಪ್ರವೇಶ ದೊರೆಯಲಿಲ್ಲ ಎಂಬ ಕೋಪ ಎಷ್ಟೇ ನ್ಯಾಯವಾಗಿದ್ದರೂ ಈ ಮೂಲಭೂತ ಅಂಶವನ್ನು ಮರೆಯಬಾರದು ಎಂದು ತಾಳ್ಮೆಯಿಂದ ಅವನಿಗೆ ಸಮಾಧಾನ ಹೇಳಿ ಖರೀದಿ ಸೀಟಿಗೆ ನಾಳೆಯೇ ಪ್ರಯತ್ನಿಸುವುದಾಗಿ ಆಶ್ವಾಸ. ಅವನು ಇದುವರೆಗೂ ಪತ್ರಿಕಾ ಸಂಪಾದಕನಾಗಿ ತನ್ನ ಪ್ರಭಾವವನ್ನು ವೈಯಕ್ತಿಕ ಕೆಲಸಕ್ಕೆ ಬಳಸಿರಲಿಲ್ಲ. ಈಗ ಮಗನ ಖರೀದಿ ಸೀಟಿಗೆ ಯಾರನ್ನು ಕೇಳಿದರೂ ಅದು ಪ್ರಭಾವದ ಬಳಕೆಯೇ ಆಗುತ್ತದೆ ಎಂದು ಮನಸ್ಸಿನ ತೆಗೆಯಿತು. ನಾಳೆ ಆಫೀಸಿನಲ್ಲಿ ಚೀಫ್ ರಿಪೋರ್ಟರ್ ಶಾಂತಮೂರ್ತಿಯೊಡನೆ ತನ್ನ ಸಮಸ್ಯೆಯನ್ನು ಹೇಳಿದಾಗ, ಸರ್, ಹೇಳಿ ಕೇಳಿ, ಇದು ಖರೀದಿ ಸೀಟು. ಕಾಸು ಬಿಸಾಕಿ ಬದನೆಕಾಯಿ ಕೊಳ್ಳೋಕೆ ಯಾರ ಪ್ರಭಾವವೇನು ಬೇಕು? ನಾವು ರಿಪೋರ್ಟರ್, ಹೊರಗಿನ ಪ್ರಪಂಚದಲ್ಲೇ ಓಡಿಯಾಡೋರು. ನಾನ್ ಮಾಡ್ತೀನಿ, ಸುಮ್ಮನಿರಿ ಎಂದ. ಆ ತಕ್ಷಣ ತನ್ನ ಸ್ಕೂಟರ್ ಹತ್ತಿ ಹೋಗಿ 1 ಗಂಟೆಯಲ್ಲಿ ಹಿಂದಿರುಗಿ ಬಂದು ತಾಂತ್ರಿಕ ವಿದ್ಯಾ ಇಲಾಖೆಯ ನಿರ್ದೇಶಕರನ್ನೇ ಮಾತನಾಡಿಸಿದ್ದೇನೆ. ಎಲ್ಲಾ ಕಡೆಯೂ ಇಷ್ಟು ಹೊತ್ತಿಗೆ ಸ್ಥಳಗಳು ನಿಶ್ಚಯವಾಗಿರುತ್ತವೆ. ಮೈಸೂರು ಕಾಲೇಜಿನಲ್ಲಿ ನಾನು ಶಿಫಾರಸು ಮಾಡಬಹುದಾದ ಒಂದು ಜಾಗ ಇದೆ. 40,000 ದೇಣಿಗೆ. ನೀವು ಸಂಜೆಯ ಒಳಗೆ ತೀರ್ಮಾನ ಹೇಳಿದರೆ ನಿಮಗೆ ಸೀಟ್ ಕೊಡಿಸ್ತೀನಿ. ನಮ್ಮವರಿಗೆ ಕೊಡಿಸಿ ಅಂತ ನನ್ನ ಮೇಲೆ ಮಂತ್ರಿಗಳ ಒತ್ತಾಯವಿದೆ. ನೀವು ಬೇಗ ತಿಳಿಸಿ ಎಂದರು. ಮೈಸೂರಾದರೇನು, ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ, ಆಗಬಹುದೆಂದು ರವೀಂದ್ರ ಒಪ್ಪಿದ. ಆದರೆ ಇದ್ದು ಬದ್ದನ್ನೆಲ್ಲ ತಡಕಾಡಿದರೆ ತಾನು 15-25 ಹೊಂದಿಸಬಹುದು. 40 ಮುಟ್ಟಿಸುವುದು ಹೇಗೆ ಎಂಬ ಚಿಂತೆ ಕಾಡುತ್ತಿದ್ದರೂ ಆಯ್ತು, ಅದನ್ನು ನಮಗೆ ಕೊಡಿ ಅಂತ ಅವರಿಗೆ ಫೋನ್ ಮಾಡಿ ಹೇಳಿಬಿಡು ಎಂದು ಶಾಂತಮೂರ್ತಿಗೆ ಹೇಳಿದ. ಸಂಜೆಯ ವೇಳೆಗೆ ಮನಸ್ಸು ನಿಲುಗಡೆಗೆ ಬಂತು. ಅವಳು ಉದ್ಯಮದಲ್ಲಿ ದುಡಿಯುತ್ತಿದ್ದಾಳೆ. ವಿಮಾನ ಪ್ರಯಾಣ ಮಾಡಿಸಬೇಡ ಅಂತ ನಾನು ಹೇಳಿಲ್ಲ. ಈಗ ಸೀಟು ಖರೀದಿಗೆ ಅವಳಿಂದ ತಗೋಬೇಡ ಅಂತ ಹೇಳುವುದು ಸಲ್ಲ. ಅವಳ ಮೇಲೆ ನನಗೆಂತ ಪೈಪೋಟಿ? ಮಗನಿಗೆ ಕೊಡುವ ಅಧಿಕಾರ ಅವಳಿಗಿಲ್ಲ ಅನ್ನೋದು ನ್ಯಾಯವಲ್ಲ. ಸರ್ಟಿಫಿಕೇಟ್ಗಳನ್ನು ತರಲು ವಿದ್ಯಾಶಾಲೆಗೆ ಹೋದಾಗ ಅನೂಪ ದೊಡ್ಡಪ್ಪನವರಿಗೆ ಮತ್ತು ಉಳಿದ ಎಲ್ಲ ಮಾಸ್ಟರ್ಗಳಿಗೆ ಗಟ್ಟಿಯಾಗಿ ಪಾದ ಒತ್ತಿ ಮುಟ್ಟಿ ನಮಸ್ಕರಿಸಿದ. ಎಲ್ಲರಿಗೂ ಇವನ ವಿಷಯದಲ್ಲಿ ಅಭಿಮಾನ ತುಂಬಿತು. ಬಿಇ ಓದಿದ್ದ ಶಂಕರಮೂರ್ತಿ, ನೀನು ಮುಂದೆ ಈ ವಿದ್ಯಾಶಾಲೆಗೆ ಬಂದರೆ ನಮಗೆಲ್ಲ ಸಂತೋಷ. ಬರದಿದ್ದರೂ ಸರಿ. ಎಲ್ಲಿದ್ದರೂ ವಿಶ್ವೇಶ್ವರಯ್ಯನವರಂತೆ ಕೆಲಸವೆನ್ನುವುದು ಸೇವೆ ಮಾಡೋಕೆ ಸಮಾಜ ಕಲ್ಪಿಸಿಕೊಟ್ಟಿರುವ ಅವಕಾಶ ಅನ್ನೋ ಶ್ರದ್ಧೆ ಇದ್ದರೆ ಸಾಕು ಎಂದರು. ಅವರೆಲ್ಲರ ಸಮ್ಮುಖದಲ್ಲಿ ತಾನು 3 ವರ್ಷ ಅವರೆಲ್ಲರ ಪ್ರೀತಿ ವಾತ್ಸಲ್ಯಗಳನ್ನು ಉಂಡ ವಾತಾವರಣದಲ್ಲಿ ಅವನ ಮನಸ್ಸು ಮುಂದೆ ತಾನು ವಿಶ್ವೇಶ್ವರಯ್ಯನವರಂತೆ ಆಗುವ ಪಣವನ್ನು ತೊಟ್ಟಿತು. ಅಲ್ಲಿಂದ ಹೊರಡುವಾಗ ಮನಸ್ಸು ಭಾವುಕವಾಗಿ, ಕಣ್ಣುಗಳು ತುಂತುರು ಗಟ್ಟಿದವು. ಮೈಸೂರಿಗೆ ಸೇರಿಕೊಂಡ ಹೊಸದರಲ್ಲಿ ಮನಸ್ಸು ಈ ಕಾಲೇಜನ್ನು ವಿದ್ಯಾಶಾಲೆಯೊಡನೆ ಹೋಲಿಸುತ್ತಿತ್ತು. ಇಲ್ಲಿ ಇನ್ನೂ ಯಾವ ಅಧ್ಯಾಪಕರ ಪರಿಚಯವೂ ಇಲ್ಲ, ಹುಡುಗರ ಸ್ನೇಹವೂ ಇಲ್ಲ. ಎಲ್ಲವೂ ಅಪರಿಚಿತ, ಒಂಟಿತನ. ವಿದ್ಯಾಶಾಲೆಯೇ ಸರಿ, ಅದರ ಧ್ಯೇಯ, ಅದರ ವಾತಾವರಣ, ಆ ಅಧ್ಯಾಪಕರ ಪ್ರೀತಿ ವಾತ್ಸಲ್ಯ ಇಲ್ಲಿ ಎಲ್ಲಿಂದ ಬರಬೇಕು ಎಂದು ಅದನ್ನು ಹೊಗಳಿ ಇದನ್ನು ಹಳಿಯಲು ಮೊದಲು ಮಾಡಿತು. ಆದರೆ ಕ್ರಮೇಣ ಹಿರಿಯ ವಿದ್ಯಾರ್ಥಿಗಳನ್ನು ನೋಡುತ್ತಾ ಅವರ ಖುಷಿ, ಜೀವನ ವಿಧಾನವನ್ನು ಗಮನಿಸುತ್ತಿದ್ದಂತೆ ಇದರಲ್ಲಿಯೂ ರುಚಿ ಉಂಟೆಂದು ಅರ್ಥವಾಗತೊಡಗಿತು. ತಾನು ಬೆಂಗಳೂರಿನ ಸ್ಕೂಲಿನಲ್ಲಿ ಓದುವಾಗ ಮಾಡುತ್ತಿದ್ದ ಸುಖ ಸಂತೋಷಗಳು ಇಲ್ಲೂ ಇವೆ ಎಂದು ಬೇಗ ಅರ್ಥವಾಯಿತು. ಆದರೆ ತಾನು ಈಗ ಬೆಳೆದವನು, ವಿದ್ಯಾಶಾಲೆಯ ಆದರ್ಶ ಜೀವನವನ್ನು ಹಾಯ್ದು ಬಂದವನು. ಮೊದಲಿನಂತೆ ಉದ್ದೇಶಹೀನ ಯಾವುದೋ ಹೋಟೆಲ್, ಯಾವುದೋ ಐಸ್ ಕ್ರೀಮ್ ಅಂಗಡಿ, ಯಾವುದೋ ಕ್ಯಾಬರೆ ಪ್ರದರ್ಶನಗಳಲ್ಲಿ ಸಮಯ ಹಾಳು ಮಾಡಬಾರದು. ಪಟ್ಟು ಹಿಡಿದು ಚೆನ್ನಾಗಿ ಓದಬೇಕು ಎಂಬ ಎಚ್ಚರ ಮೂಡಿತು. ಒಬ್ಬೊಬ್ಬರಾಗಿ ಪರಿಚಯವಾಗತೊಡಗಿದರು. ತನಕ್ಕೆ ಹಣಕ್ಕೆ ಎಂದೂ ತೊಂದರೆ ಇಲ್ಲವೆಂಬ ಭರವಸೆ ಅವನಲ್ಲಿ ಇಲ್ಲಿ ಸೇರಿದಿಂದಾಗಲೂ ಇತ್ತು. ಸೀಟಿನ ಖರೀದಿ ಹಣವನ್ನು ಪೂರ್ತಿಯಾಗಿ ಅಮ್ಮ ಕಳಿಸಿದ್ದಳು. ಪ್ರತಿ ತಿಂಗಳು ಕಾಲೇಜು ಮತ್ತು ಹಾಸ್ಟೆಲ್ನ ಫೀಸು ಮತ್ತು ಮೇಲುಖರ್ಚಿನ ಹಣವನ್ನು ತಾನು ಕಳಿಸುವುದಾಗಿ ಅಪ್ಪ ಹೇಳಿದ್ದರು. ಅದರ ಮೇಲೆ ಎಷ್ಟು ಬೇಕೆಂದರೂ ಕಳಿಸಲು ಅಮ್ಮ ಸಿದ್ಧಳಿದ್ದಳು.
ಅಪ್ಪ ಕಳಿಸುವುದನ್ನು ಅಮ್ಮ ಕೇಳುವುದಿಲ್ಲ. ಅಮ್ಮನಿಂದ ಎಷ್ಟು ತರಿಸಿಕೊಂಡೆ ಎಂದು ಅಪ್ಪ ಪ್ರಶ್ನೆಯನ್ನು ಎಂದೂ ಹಾಕುವುದಿಲ್ಲ ಎಂಬ ಖಚಿತ ಭರವಸೆ ಅವನಿಗಿತ್ತು. ಆದರೆ ವಿನಾಕಾರಣ ದುಡ್ಡು ತರಿಸಿ ಹಾಳು ಮಾಡುವ ಮನಸ್ಸು ಅವನಿಗೇ ಇರಲಿಲ್ಲ. ಕಾಲೇಜಿನ ಗ್ರಂಥ ಭಂಡಾರದಲ್ಲಿ ಕೂತು ಓದುವ ಆಸೆ. ಆದರೆ ಯಾವುದನ್ನು ಓದಬೇಕೆಂಬ ವಿಷಯ ಪರಿಚಯ ಪ್ರವೇಶಗಳು ಇನ್ನೂ ಆಗಿರಲಿಲ್ಲ. ತಾನು ತೆಗೆದುಕೊಂಡಿರುವುದು ಎಲೆಕ್ಟ್ರಾನಿಕ್ಸ್ ವಿಷಯ. ಡೆಹ್ರಾಡೂನಿಗೆ ಹೋಗಿದ್ದಾಗ ಅಜ್ಜ ಹೇಳಿದ್ದರು, ನೋಡು ಮಗ, ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಕೆರೆಕಟ್ಟೆ ಅಣೆಕಟ್ಟುಗಳಿಗೆ ದೊಡ್ಡ ಅವಕಾಶವಿತ್ತು. ಅದನ್ನು ನೋಡಿ ನಾನು ಸಿವಿಲ್ ತೆಗೆದುಕೊಂಡೆ. ಇನ್ನು ನಿರಂಜನ್ ಮಾಮನ ಕಾಲಕ್ಕೆ ಆರ್ಕಿಟೆಕ್ಚರ್ ಅವಕಾಶವಿತ್ತು. ಈಗ ಅವನು ಅದರಲ್ಲಿ ಚೆನ್ನಾಗಿ ವ್ಯವಹಾರ ಮಾಡುತ್ತಿದ್ದಾನೆ. ಅದರಲ್ಲೂ ಸಂಪಾದನೆ ಒಂದು ಮಿತಿಯನ್ನು ಒಂದು ಮಿತಿ ದಾಟಿ ಹೋಗಲ್ಲ. ಇದು ಎಲೆಕ್ಟ್ರಾನಿಕ್ಸ್ ಯುಗ. ನೀನು ಅದನ್ನೇ ತಕೋ. ನಿನ್ನದೇ ಒಂದು ಫ್ಯಾಕ್ಟರಿ ಹಾಕಿ ಮಿಲಿಯನ್, ಮಲ್ಟಿ ಮಿಲಿಯನ್, ಬಿಲಿಯನ್ ತನಕ ವಿಸ್ತರಿಸಬಹುದು. ಇನ್ನು 10-20 ಸಾವಿರ ಜಾಸ್ತಿ ಖರೀದಿಯಾಗಲಿ, ಅದನ್ನೇ ಕೇಳು. ಅದರಂತೆಯೇ ಅವನಿಗೆ ಆ ವಿಷಯ ಸಿಕ್ಕಿತ್ತು. ಇಡೀ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿಗೆ ತಾವು ಇತರರಿಗಿಂತ ಶ್ರೇಷ್ಠರು, ಭವಿಷ್ಯ ಯುಗದ ನೇತಾರರು ಎಂಬ ಹೆಮ್ಮೆ ಇತ್ತು. ಆ ಹೆಮ್ಮೆಯ ಆರಂಭಾವಸ್ಥೆಯನ್ನು ಇವನು ಅನುಭವಿಸುತ್ತಿದ್ದ. ಎಲೆಕ್ಟ್ರಾನಿಕ್ ವಿಷಯ ಹಿರಿಯ ವಿದ್ಯಾರ್ಥಿಗಳಲ್ಲಿ ಬುದ್ಧಿವಂತರ ಪರಿಚಯ ಮಾಡಿಕೊಂಡು ಹೆಚ್ಚು ಹೆಚ್ಚು ವಿಷಯ ತಿಳಿಯುವ ಹಂಚಿಕೆಯಲ್ಲಿದ್ದ. ಮುಂದಿನ ಭಾಗವನ್ನು ಮತ್ತೆ ನೋಡೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ.